ವೀಕ್ಷಕರೇ ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜ್ ವರ್ಲ್ಡ್ 24x7 ಉಡುಪಿ ಪ್ರಸ್ತುತಪಡಿಸುವ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗದ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವೊಂದು ಮೆದುಳಿನ ಸಮಸ್ಯೆಯ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಈ ಒಂದು ಪಾರ್ಕಿನ್ಸನ್ಸ್ ಕಾಯಿಲೆ ಮತ್ತು ಚಲನೆಯ ಕಾಯಿಲೆಗಳು ಹಾಗೂ ಇದರ ಒಂದು ಅಡ್ವಾನ್ಸ್ಡ್ ಥೆರಪೀಸ್ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ KMC ಮಣಿಪಾಲದ ಪ್ರೊಫೆಸರ್ ಹಾಗೂ ಯೂನಿಟ್ ಹೆಡ್ ನ್ಯೂರಲಾಜಿಕಲ್ ಡಿಪಾರ್ಟ್ಮೆಂಟ್ ನ ಡಾಕ್ಟರ್ ಅರವಿಂದ ಪ್ರಭು ಇವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈ ಒಂದು ಪಾರ್ಕಿನ್ಸನ್ಸ್ ಕಾಯಿಲೆಗಳು ಅಂತ ಹೇಳಿದ್ರೆ ಮತ್ತು ಚಲನೆಯ ಕಾಯಿಲೆಗಳು ಹಾಗೂ ಇದರ ಒಂದು ಅಡ್ವಾನ್ಸ್ಡ್ ಥೆರಪಿಯ ಬಗ್ಗೆ ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ವೀಕ್ಷಕರಿಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದೇವೆ. ಹಾಗಿರುವಾಗ ಚಲನೆಯ ಕಾಯಿಲೆಗಳು ಹೇಳುವ ಒಂದು ವರ್ಡೇ ಒಂದು ಡಿಫ್ರೆಂಟ್ ಆಗಿದೆ. ಸೊ ಚಲನೆಯ ಕಾಯಿಲೆಗಳು ಅಂದ್ರೆ ಏನು ಅಂತ ಹೇಳುವುದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಬಹುದಾ? ಆಯ್ತು, ನಮಸ್ಕಾರ. ಚಲನೆಯ ಕಾಯಿಲೆ ಅಂದ್ರೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಮೂವ್ಮೆಂಟ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಇದ್ರ ಬಗ್ಗೆ ಜನಕ್ಕೆ ಮಾಹಿತಿ ಕಡಿಮೆ. ಸೊ ನಾರ್ಮಲಿ ವೀಕ್ನೆಸ್ ಬರ್ತದೆ, ಶಕ್ತಿ ಕಡಿಮೆ ಆಗ್ತದೆ ಅಥವಾ ಸೆನ್ಸೇಷನ್ ಕಡಿಮೆ ಆಗ್ತದೆ ಇದು ನರದ ಕಾಯಿಲೆಯಲ್ಲಿ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಚಲನೆ ಕಾಯಿಲೆಯಲ್ಲಿ ಪವರ್ ಅಂದ್ರೆ ಶಕ್ತಿ ಚೆನ್ನಾಗಿರ್ತದೆ, ಸೆನ್ಸೇಷನ್ ಚೆನ್ನಾಗಿರ್ತದೆ, ಬಟ್ ಸ್ಮೂತ್ನೆಸ್ ಆಫ್ ಮೂವ್ಮೆಂಟ್ ಇರೋದಿಲ್ಲ. ಇದಕ್ಕೆಲ್ಲ ನಾವು ಚಲನೆಯ ಕಾಯಿಲೆಗಳು ಅಂತ ಹೇಳ್ತೇವೆ. ಇದರಲ್ಲಿ ಕಾಮನೆಸ್ಟ್ ಕಾಯಿಲೆ ಅಂದ್ರೆ ಟ್ರೆಮರ್, ಕೈ ನಡುಗೋದು, ಕಾಲ್ ನಡುಗೋದು, ಅದು ಕಾಮನೆಸ್ಟ್ ಡಿಸಾರ್ಡರ್. ಅದು ಬಿಟ್ಟು ಎರಡನೇ ತರ ಚಲನೆ ಕಾಯಿಲೆ ಅಂದ್ರೆ ಕೋರಿಯಾ ಅಂತ ಹೇಳ್ತೇವೆ. ಪೇಷಂಟ್ಗೆ ಡಾನ್ಸ್ ತರ ಮೂವ್ಮೆಂಟ್ ಇರ್ತದೆ, ಕೈ ಕಾಲಲ್ಲಿ ಡಾನ್ಸ್ ತರ ಮೂವ್ಮೆಂಟ್ ಬರ್ತದೆ, ಅದನ್ನ ಕೋರಿಯಾ ಅಂತೇವೆ. ಇನ್ನೊಂದರ ಚಲನೆ ಕಾಯಿಲೆಯಲ್ಲಿ ಸ್ಮೂತ್ ಆಗಿ ಮೂವ್ಮೆಂಟ್ ಆಗೋದಿಲ್ಲ, ಕೈ ಕಾಲು ಕುತ್ತಿಗೆ ಅಥವಾ ಬಾಯಿ ಕಣ್ಣು ಹೇಗೇಗೋ ಟ್ವಿಸ್ಟ್ ಮತ್ತೆ ಟರ್ನ್ ಆಗ್ತದೆ, ಅಬ್ನಾರ್ಮಲ್ ಪಾಸ್ಚರಲ್ ಟರ್ನ್ ಆಗ್ತದೆ. ಇದಕ್ಕೆ ನಾವು ಡಿಸ್ಟೋನಿಯಾ ಅಂತ ಹೇಳ್ತೇವೆ. ಇನ್ನೊಂದು ಚಲನೆ ಕಾಯಿಲೆಯಲ್ಲಿ ಕೈ ಇದು ಏನಂತೇವೆ, ಸಡನ್ ಜರ್ಕ್ ಬರುವಂತದ್ದು, ಕೈಯಲ್ಲಿ ಹಿಡಿದದನ್ನು ಬಿದ್ದು ಹೋಗುವಂತದ್ದು, ಅದಕ್ಕೆ ಮಯೋಕ್ಲೋನಿಕ್ ಜರ್ಕ್ ಅಂತ ಹೇಳ್ತೇವೆ. ಇದೆಲ್ಲ ಹೈಪರ್ ಆಕ್ಟಿವ್ ಇನ್ಕ್ರೀಸ್ಡ್ ಮೂವ್ಮೆಂಟ್, ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಮೂವ್ಮೆಂಟ್ ಬರುವಂತದ್ದು, ಅದಕ್ಕೆ ಹೈಪರ್ ಕೈನೆಟಿಕ್ ಮೂವ್ಮೆಂಟ್ ಡಿಸಾರ್ಡರ್ ಅಂತೇವೆ. ಅದ್ರ ಜೊತೆಗೆ ಇನ್ನೊಂದು ಚಲನೆ ಕಾಯಿಲೆಯಲ್ಲಿ ಕಮ್ಮಿ ಮೂವ್ಮೆಂಟ್ ಆಗುವಂತದ್ದು, ಎಷ್ಟು ಬೇಕೋ ಅದಕ್ಕಿಂತ ಕಮ್ಮಿ ಬೇಕು ಮೂವ್ಮೆಂಟ್, ಅದು ಕಾಮನೆಸ್ಟ್ ಇರೋದು ಪಾರ್ಕಿನ್ಸನ್ಸ್ ಡಿಸೀಸ್. ನಮ್ದೆಲ್ಲ ಕೆಲಸಗಳು ಹಗುರ ಆಗ್ತದೆ, ಸ್ಲೋ ಆಗ್ತದೆ, ಅಷ್ಟು ಸ್ಪೀಡ್ ಅಲ್ಲಿ ಆಗಲ್ಲ. ಸೊ ಅದು ಹೈಪೋಕೈನೆಟಿಕ್ ಮೂವ್ಮೆಂಟ್ಸ್ ಅಂತ ಇರ್ತದೆ. ಇದೆಲ್ಲ ಚಲನೆಯ ಕಾಯಿಲೆಗಳು. ಅಂದ್ರೆ ಇದರಲ್ಲೂ ಕೂಡ ಬಹಳಷ್ಟು ರೀತಿಯ ಕಾಯಿಲೆಗಳನ್ನ ಗುರುತಿಸಬಹುದಾಗಿರುತ್ತೆ. ಹಾಗಿರುವಾಗ ಪಾರ್ಕಿನ್ಸನ್ ಕಾಯಿಲೆ ಅಂದ್ರೆ ಏನು ಮತ್ತೆ ಇದನ್ನು ಯಾವ ರೀತಿಯಲ್ಲಿ ಗುರುತಿಸಬಹುದು ಅಂತ ಹೇಳ್ಬೋದಾ? ಚಲನೆ ಕಾಯಿಲೆಯಲ್ಲಿ ಪಾರ್ಕಿನ್ಸನ್ಸ್ ಡಿಸೀಸ್ ಅಥವಾ ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ಹೇಳ್ತೇವೆ ಕಂಪವಾತ ಅಂತ ಹೇಳಿ. ಸೊ ಇದು ಕಾಮನೆಸ್ಟ್ ಚಲನೆಯ ಕಾಯಿಲೆಗಳಲ್ಲಿ ಕ್ವೈಟ್ ಪ್ರಿವೆಲೆಂಟ್ ಇದೆ, ಸುಮಾರು ಜನಕ್ಕೆ ಇರ್ತದೆ. ಸೊ ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ ಪ್ರಿಡಾಮಿನೆಂಟ್ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ಬ್ರೈನ್ ಅಲ್ಲಿ ಒಂದು ಕೆಮಿಕಲ್ ಇರ್ತದೆ, ಡೋಪಮೀನ್ ಅಂತ. ಸೊ ಅದು ಮನುಷ್ಯನಿಗೆ ಗಾಡಿಗೆ ಹೇಗೆ ಪೆಟ್ರೋಲ್ ಅಗತ್ಯನೋ ನಡಿಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ, ಅದೇ ತರ ಮನುಷ್ಯನಿಗೆ ಎಲ್ಲ ಮೂವ್ಮೆಂಟ್ ಸ್ಮೂತ್ ಆಗಿ ಮಾಡ್ಲಿಕ್ಕೆ ಡೋಪಮೀನ್ ಅಂತ ಪೆಟ್ರೋಲ್ ತರ ಕೆಲಸ ಮಾಡ್ತದೆ, ಫ್ಯೂಯಲ್ ತರ ಕೆಲಸ ಮಾಡ್ತದೆ. ಸೊ ಈ ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ಬ್ರೈನ್ ನಲ್ಲಿ ಡೀಪ್ ಆಗಿರುವಂತ ಸ್ಟ್ರಕ್ಚರ್ ಬೇಸಲ್ ಗ್ಯಾಂಗ್ಲಿಯಾ ಅಂತೇವೆ, ಆ ಏರಿಯಾ ಅಲ್ಲಿ ಈ ಡೋಪಮೀನ್ ಅಂತ ಕೆಮಿಕಲ್ ಕಮ್ಮಿ ಆಗ್ತದೆ. ಸೊ 50% ಅಥವಾ ಒಂದು ಕ್ರಿಟಿಕಲ್ ಲೆವೆಲ್ ಗಿಂತ ಕಡಿಮೆ ಆಗುವಾಗ ಇದು ಪಾರ್ಕಿನ್ಸನ್ಸ್ ಡಿಸೀಸ್ ರೋಗ ಶುರು ಆಗ್ತದೆ. ಇದು ಸಾಮಾನ್ಯವಾಗಿ ಯಾವ ವಯಸ್ಸಿನಲ್ಲಿ ಕಂಡು ಬರ್ತದೆ? ಪಾರ್ಕಿನ್ಸನ್ಸ್ ಕಾಯಿಲೆ ಕಾಮನೆಸ್ಟ್ ಇರೋದು ಯೂಶಲಿ ವಯಸ್ಸಿಗೆ. ಸೊ ಇಟ್ ಈಸ್ ವೆರಿ ಹೈಲಿ ಡಿಪೆಂಡೆಂಟ್ ಆನ್ ಏಜ್. ಸೊ ವಯಸ್ಸು ಆಗ್ತಾ ಇದ್ದಂಗೆ ಪಾರ್ಕಿನ್ಸನ್ಸ್ ಕಾಯಿಲೆ ಜಾಸ್ತಿ ಆಗ್ತದೆ. ಸೊ 60 ವಯಸ್ಸು ಆದ್ಮೇಲೆ ಮ್ಯಾಕ್ಸಿಮಮ್ ಇರೋದು. ಸೊ ಎವ್ರಿ ಡೆಕೇಡ್ ಅಲ್ಲಿ 1 to 5% ರೇಟ್ ಪಾರ್ಕಿನ್ಸನ್ಸ್ ಡಿಸೀಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾದ್ರೆ ಈ ಒಂದು ಪಾರ್ಕಿನ್ಸನ್ ಕಾಯಿಲೆ ಅಂತ ಏನ್ ಹೇಳ್ತೇವೆ, ಇದಕ್ಕೆ ಕಾರಣಗಳು ಏನಾದ್ರೂ ಇದೆಯಾ ಅಥವಾ ಇದು ಹೆರಿಡಿಟರಿ ಆಗಿ ಬರುವಂತದ್ದ? ಇದರ ಬಗ್ಗೆ ಜನರಿಗೆ ಏನ್ ಹೇಳ್ಬೋದು? ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ ಕಾರಣಗಳು ಏನು ಅಂದ್ರೆ, ನಾನು ಒಂದು ಹೇಳಿದೆ ಡೋಪಮೀನ್ ಅಂತ ಕೆಮಿಕಲ್ ಕಮ್ಮಿ ಆಗ್ತದೆ ಅಂತ. ಸೊ ಇದರಲ್ಲಿ ಮುಖ್ಯವಾದ ಕಾರಣ ಈಗಲೂ ರಿಸರ್ಚ್ ಸ್ಟೇಜ್ ಅಲ್ಲಿ ಇದೆ. ಸೊ ಈ ಡೋಪಮೀನ್ ಯಾಕೆ ಕಡಿಮೆ ಆಗ್ತಿದೆ? ಸೊ ಇಂಥ ಕಾಯಿಲೆಗಳಿಗೆಲ್ಲ ಡಿಜನರೇಟಿವ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಬ್ರೈನ್ ನಾನು ಹೇಳಿದ ಡೀಪ್ ಆಗಿರೋ ಸ್ಟ್ರಕ್ಚರ್ ಬೇಸಲ್ ಗ್ಯಾಂಗ್ಲಿಯಾ, ಆ ಏರಿಯಾ ಅಲ್ಲಿ ಬೇಗ ವಯಸ್ಸಾಗ್ತದೆ ಅಥವಾ ಡಿಜನರೇಟ್ ಆಗ್ಲಿಕ್ಕೆ ಶುರು ಆಗ್ತದೆ ಸೆಲೆಕ್ಟಿವ್ ಆಗಿ. ಸೊ ಒಂದು ನಾನು ಹೇಳ್ದಂಗೆ ಏಜ್ ಇಟ್ ಸೆಲ್ಫ್ ಇಸ್ ಅ ಫ್ಯಾಕ್ಟರ್. ಸೊ ಕಾಮನ್ಲಿ 60 ವರ್ಷ ಆದ್ಮೇಲೆ ಪ್ರತಿ ಎವ್ರಿ 5 to 10 years ಕಾಯಿಲೆ ರೇಟ್ ಜಾಸ್ತಿ. ಅದು ಬಿಟ್ಟು ರೇರ್ ಕೇಸಸ್ ಅಲ್ಲಿ ಕಮ್ಮಿ ಏಜ್ಗೂ ಬರ್ತದೆ. ಎರಡನೇದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ಕಾಮನೆಸ್ಟ್ ಈಗ ಕಂಡು ಹಿಡಿದಿರುವಂತದ್ದು ಪೆಸ್ಟಿಸೈಡ್ಸ್. ಈ ಪೆಸ್ಟಿಸೈಡ್ಸ್ ಕೆಮಿಕಲ್, ಸೊ ಅದು ಸ್ಪ್ರೇ ಮಾಡಿದ್ದು ಅದರದ್ದು ಎಕ್ಸ್ಪೋಜರ್ ಆಗಿರೋರಿಗೆ ನಾವು ಪಾರ್ಕಿನ್ಸನ್ಸ್ ಕಾಯಿಲೆ ಜಾಸ್ತಿ ನೋಡಿದ್ದೇವೆ. ಮೈನಿಂಗ್ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಮ್ಯಾಂಗನೀಸ್ ಅಂಥದ್ರಲ್ಲಿ ಅವೆಲ್ಲ ಹೆವಿ ಮೆಟಲ್ಸ್. ಸೊ ಇದರಲ್ಲೂ ಪಾರ್ಕಿನ್ಸನ್ಸ್, ಈ ಏರಿಯಲ್ಲೂ ಪಾರ್ಕಿನ್ಸನ್ಸ್ ಕಾಯಿಲೆ ಜಾಸ್ತಿ ಇರುವಂತದ್ದು.
ಹೌದು. ಅದು ಬಿಟ್ಟು ಮೂರನೇದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಒಂದೇ ಅಲ್ಲ. ಸೊ ಒಂದು ಏಜ್, ಎರಡನೇದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಮೂರನೇದು ಜೆನೆಟಿಕ್ಸ್. ಜೆನೆಟಿಕ್ಸ್ ಪ್ಲೇಸ್ ಎ ಲೆಸರ್ ರೋಲ್. ಇನ್ನ ಡೈರೆಕ್ಟ್ ಜೆನೆಟಿಕ್ ಕಾಯಿಲೆ ಹೆರಿಡಿಟ್ರಿ ಅಂತ ಅಲ್ಲ, ಬಟ್ ಜೆನೆಟಿಕ್ ಫ್ಯಾಕ್ಟರ್ ಕಾಂಟ್ರಿಬ್ಯೂಟ್ ಆಗ್ತದೆ, ಲೆಸ್ ದೆನ್ 5%. ಸೊ ಈ ಜೆನೆಟಿಕ್ ಇರೋ ಪಾರ್ಕಿನ್ಸನ್ಸ್ ಡಿಸೀಸ್ ಯೂಶಲಿ ಸ್ವಲ್ಪ ಕಮ್ಮಿ ಏಜ್ ಅಲ್ಲಿ, ವಿ ಟೆಲ್ ಯಂಗ್ ಆನ್ಸೆಟ್ ಪಾರ್ಕಿನ್ಸನ್, ಅಂದ್ರೆ 50% ಕಮ್ಮಿ ಅಲ್ಲಿ ಪಾರ್ಕಿನ್ಸನ್ ಶುರು ಆದ್ರೆ ಯೂಶಲಿ ಜೆನೆಟಿಕ್ ಫ್ಯಾಕ್ಟರ್ ಸಹ ಕಾಂಟ್ರಿಬ್ಯೂಟ್ ಆಗ್ತದೆ. ಸೊ ಈ ಕಾರಣಗಳು ಪಾರ್ಕಿನ್ಸನ್ಸ್ ಡಿಸೀಸ್ಗೆ. ಓಕೆ, ಸೊ ಹಾಗಾದ್ರೆ ನೀವು ಚಲನೆಯ ಕಾಯಿಲೆಗಳು ಹೇಳುವಾಗ ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನ ಗುರುತಿಸಿದ್ರಿ. ಹಾಗೆ ಪಾರ್ಕಿನ್ಸನ್ಸ್ ಕೂಡ ಅದರಲ್ಲಿ ಒಂದು ಕಾಯಿಲೆ ಬರುವಂತದ್ದು. ಇದರ ನಡುವೆ ಏನಾದ್ರೂ ಒಂದು ವ್ಯತ್ಯಾಸವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆಯಾ? ಹೌದು, ನಾನು ಹಲವಾದ ಚಲನೆಯ ಕಾಯಿಲೆಗಳು ಹೇಳಿದೆ. ಸೊ ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ಒಂದು ನಾನು ಹೇಳಿದೆ, ಅದರಲ್ಲಿ ಅಗೇನ್ ಇನ್ಕ್ರೀಸ್, ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಮೂವ್ಮೆಂಟ್, ಹೈಪರ್ ಕೈನೆಟಿಕ್ ಮೂವ್ಮೆಂಟ್. ಸೊ ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ ಕಾಮನೆಸ್ಟ್ ನಾನು ಹೇಳಿದೆ, ಕೈ ನಡುಗೋದು, ಕಾಲ್ ನಡುಗೋದು, ಟ್ರೆಮರ್ಸ್ ಅಂತ ಹೇಳ್ತೇವೆ. ಸೊ ಅದು ಇರ್ತದೆ ಹೈಪರ್ ಕೈನೆಟಿಕ್ ಮೂವ್ಮೆಂಟ್ ಅಲ್ಲಿ. ಎರಡನೇದು ಅದರಲ್ಲಿ ಹೈಪೋಕೈನೆಟಿಕ್ ಮೂವ್ಮೆಂಟ್ ಇರ್ತದೆ ಪಾರ್ಕಿನ್ಸನ್ ಕಾಯಿಲೆಯಲ್ಲಿ. ಅಂದ್ರೆ ಸ್ಲೋ ಆಗ್ತಾರೆ, ಮುಖದ ಎಕ್ಸ್ಪ್ರೆಷನ್ ಕಡಿಮೆ ಆಗ್ತದೆ, ಅದು ಪಾರ್ಕಿನ್ಸನ್ ಡಿಸೀಸ್ ಅಲ್ಲಿ ಇರ್ತದೆ. ಸೊ ಪಾರ್ಕಿನ್ಸನ್ಸ್ ಅಲ್ಲಿ ಎರಡು ಹೈಪರ್ ಪ್ಲಸ್ ಹೈಪೋಕೈನೆಟಿಕ್ ಕಾಮನೆಸ್ಟ್ ಆಗಿ ಮೂವ್ಮೆಂಟ್. ಬಟ್ ಬೇರೆ ಚಲನೆಯ ಕಾಯಿಲೆಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಡಿಸ್ಟೋನಿಯಾ ಅಲ್ಲಿ ಪಾರ್ಕಿನ್ಸನ್ಸ್ ಇರಬಹುದು, ಬಟ್ ಅದು ಅವ್ರದ್ರಲ್ಲಿ ಪ್ರಿಡಾಮಿನೆಂಟ್ ಮೂವ್ಮೆಂಟ್ ಟ್ವಿಸ್ಟಿಂಗ್ ಅಥವಾ ಟರ್ನಿಂಗ್, ಹೇಗಾಗೋ ಪಾಸ್ಚರ್ ಆಗ್ತದೆ, ಕುತ್ತಿಗೆ ಹೇಗಾಗೋ ಬೆಂಡ್ ಆಗ್ತದೆ, ನಾಲಿಗೆ ಕರೆಕ್ಟ್ ಆಗಿ ಹೊಳ್ಳೋದಿಲ್ಲ, ಟ್ವಿಸ್ಟ್ ಅಂಡ್ ಟರ್ನ್ ಆಗ್ತದೆ, ಆವಾಗ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ, ಕಣ್ಣು ಗುಡ್ಡೆ ಹೇಗೆಗೋ ಆಡ್ಲಿಕ್ಕೆ ಶುರು ಆಗ್ತದೆ, ಸೊ ಕಣ್ಣು ಮುಚ್ಚು ಹೋಗ್ತದೆ, ಸೊ ನೋಡ್ಲಿಕ್ಕೆ ಕಷ್ಟ ಆಗ್ತದೆ. ಕೈ ಬರೆಯುವಾಗ ಕಾಮನ್ಲಿ ಪ್ರೈಮರಿ ಡಿಸ್ಟೋನಿಯಾ ಅಂತ ಹೇಳ್ತೇವೆ, ಬರೀಲಿಕ್ಕೆ ನಾವು ಬರೆಯೋದು ಇಂಪಾರ್ಟೆಂಟ್ ಯೂಸ್ ಮಾಡ್ಲಿಕ್ಕೆ, ಆವಾಗ ಬರೀಲಿಕ್ಕೆ ಆಗೋದಿಲ್ಲ ಅವರಿಗೆ. ಸ್ಟ್ರೆಂತ್ ಎಲ್ಲ ಚೆನ್ನಾಗಿರ್ತದೆ ಬಟ್ ಬರೀಲಿಕ್ಕೆ ಆಗಲ್ಲ, ಸೊ ಅದನ್ನ ರೈಟರ್ಸ್ ಕ್ರ್ಯಾಂಪ್ ಅಂತ ಹೇಳ್ತೇವೆ. ಸೊ ಅದು ಒಂದು ಡಿಸ್ಟೋನಿಯಾ ಟೈಪ್ ಮೂವ್ಮೆಂಟ್ ಡಿಸಾರ್ಡರ್. ಮಕ್ಕಳಲ್ಲಿ ಅಥವಾ ಈವನ್ ಎಲ್ಡರ್ಲಿಯಲ್ಲೂ ಸಹ ಡಾನ್ಸ್ ತರ ಮೂವ್ಮೆಂಟ್ ಸಡನ್ ಸ್ಟಾರ್ಟ್ ಆಗ್ತವೆ, ಸಡನ್ ಅಥವಾ ಕ್ರಾನಿಕ್ ಆಗಿ ಸ್ಟಾರ್ಟ್ ಆಗ್ತವೆ. ಸೊ ಅದನ್ನ ಕೋರಿಯಾ ಅಂತ ಹೇಳ್ತೇವೆ. ಅದರಲ್ಲಿ ಹಂಟಿಂಗ್ಟನ್ಸ್ ಡಿಸೀಸ್ ಅಂತ ಒಂದು ಡಿಸೀಸ್ ಉಂಟು, ಅದು ಇನ್ನೊಂಥರ, ಅದರಲ್ಲೂ ಸಹ ಬೇರೆ ಚಲನೆಯ ಹೈಪೋಕೈನೆಟಿಕ್ ಮೂವ್ಮೆಂಟ್ ಸಹ ಬರಬಹುದು. ಸೊ ಡಿಫರೆನ್ಸ್ ಪಾರ್ಕಿನ್ಸನ್ ಮತ್ತೆ ಚಲನೆ ಕಾಯಿಲೆಯಲ್ಲಿ ಪ್ರೈಮರಿ ಯಾವ್ದು ಮೂವ್ಮೆಂಟ್ ಇದೆ ಅದ್ರ ಪ್ರಕಾರ ನಾವು ಡಿಸೈಡ್ ಮಾಡ್ತೇವೆ ಯಾವುದು ಕಾಯಿಲೆ. ಹಾಗೆ ಡಾಕ್ಟರ್, ಈ ಒಂದು ನವಜಾತ ಶಿಶುಗಳು ಅಂತ ಹೇಳ್ತೇವೆ, ನವಜಾತ ಶಿಶುಗಳಿಗೆ ಹುಟ್ಟಿದ ಮಕ್ಕಳಲ್ಲಿ ಈ ಒಂದು ಸಮಸ್ಯೆಗಳು ಏನಾದ್ರೂ ಸಾಧಾರಣವಾಗಿ ಕಂಡು ಬರ್ತದ? ಇಲ್ಲ, ನಾನು ಹೇಳ್ದಂಗೆ ಈ ಮೂವ್ಮೆಂಟ್ ಡಿಸಾರ್ಡರ್ ನವಜಾತ ಶಿಶುಗಳಲ್ಲಿ ಮೂವ್ಮೆಂಟ್ ಡಿಸಾರ್ಡರ್ ಸಿಗೋದು ಕಷ್ಟ. ಸೊ ಅದಕ್ಕೆ ಫಸ್ಟ್ ಬ್ರೈನ್ ಡೆವಲಪ್ ಆಗಬೇಕು. ಸೊ ಫಸ್ಟ್ 1 year ಅಲ್ಲಿ ಬ್ರೈನ್ ಡೆವಲಪ್ ಆಗ್ತದೆ, ಕನೆಕ್ಷನ್ ಫಾರ್ಮ್ ಆಗ್ತದೆ. ಸೊ ಈ ಮೂವ್ಮೆಂಟ್ ಡಿಸಾರ್ಡರ್ಸ್ ಅಲ್ಲಿ ಆ ಕನೆಕ್ಷನ್ ಬಿಟ್ವೀನ್ ದ ವೇರಿಯಸ್ ಸ್ಟ್ರಕ್ಚರ್ಸ್ ಆಫ್ ದ ಬ್ರೈನ್ ಅನ್ನ ಹಲವಾದ ವಿಭಾಗಗಳಲ್ಲಿ ಒಂದಕ್ಕೊಂದು ಕನೆಕ್ಷನ್ ಇರ್ತದೆ. ಆ ಸರ್ಕಿಟ್ ಫಾರ್ಮ್ ಆಗ್ತದೆ. ಆ ಸರ್ಕಿಟ್ ಫಾರ್ಮ್ ಆಗಿರೋದ್ರಿಂದ ಅದರಲ್ಲಿ ಟ್ರಬಲ್ ಇಂದ ಐದರ್ ಇನ್ಕ್ರೀಸ್ಡ್ ಆಕ್ಷನ್ ಹೋಗ್ತದೆ ಅಥವಾ ಡಿಕ್ರೀಸ್ಡ್ ಆಕ್ಷನ್ ಹೋಗ್ತದೆ ಆ ಸರ್ಕಿಟ್ ಅಲ್ಲಿ. ಸೊ ಆ ಸರ್ಕಿಟ್ ಯಾವ ಪಾರ್ಟ್ ಅಲ್ಲಿ ಪ್ರಾಬ್ಲಮ್ ಬರ್ತದೆ ಅದರಿಂದ ಮೂವ್ಮೆಂಟ್ ಡಿಸಾರ್ಡರ್ ಬರುವಂತದ್ದು. ನವಜಾತ ಶಿಶುವಲ್ಲಿ ಇನ್ನ ಬ್ರೈನ್ ಡೆವಲಪ್ಡ್ ಆಗುವಂತದ್ದು. ಸೊ ಅಪ್ ಟು 1 to 5 years ಬ್ರೈನ್ ಇನ್ನ ಡೆವಲಪ್ ಆಗ್ತಾ ಇರ್ತದೆ. ಅವ್ರದ್ರಲ್ಲಿ ಈ ತರ ಮೂವ್ಮೆಂಟ್ ಡಿಸಾರ್ಡರ್ ಕಡಿಮೆ. ಸೊ ಹೇಗೆ ಸರ್ಕಿಟ್ ಫಾರ್ಮ್ ಆಗ್ತಾ ಹೋಗ್ತದೆ ಹಾಗೆ ಮೂವ್ಮೆಂಟ್ ಡಿಸಾರ್ಡರ್ ಕಂಡು ಬರ್ತದೆ. ಅಂದ್ರೆ ನಮ್ಮ ಒಂದು ಬ್ರೈನ್ ಅಲ್ಲಿ ಇರುವಂತಹ ಈ ಒಂದು ಡೋಪೋಮಿನ್ ಅಂತ ಹೇಳುವ ಒಂದು ಇದರಿಂದ ಬರುವಂತದ್ದು, ಅದು ಕರೆಕ್ಟ್ ಆಗಿ ಫಾರ್ಮ್ ಆಗಬೇಕು, ಅದರ ನಂತರ ಈ ಒಂದು ಕಾಯಿಲೆಗಳು ಶುರು ಆಗುವಂತದ್ದು. ಓಕೆ, ಹಾಗಾದ್ರೆ ಈ ಒಂದು ಕಾಯಿಲೆಯನ್ನ, ಪಾರ್ಕಿನ್ಸನ್ಸ್ ಕಾಯಿಲೆಯನ್ನ ನಾವು ಪ್ರಾಥಮಿಕ ಹಂತದಲ್ಲಿ ಗುರುತಿಸುವುದಾದ್ರೆ ಯಾವ ರೀತಿಯಲ್ಲಿ ಗುರುತಿಸಬಹುದು ಅಂತ ಹೇಳ್ಬೋದಾ? ಹೌದು. ಸೊ ಪಾರ್ಕಿನ್ಸನ್ ಕಾಯಿಲೆಯಲ್ಲಿ ಕಾಮನೆಸ್ಟ್ ಚಿಹ್ನೆ ಎಲ್ಲರೂ ಹೇಳೋದು ಒಂದಂದ್ರೆ ಅವ್ರದ್ದು ಆಕ್ಟಿವಿಟಿ ಸ್ಲೋ ಆಗ್ತದೆ, ಅಥವಾ ಮುಖದಲ್ಲಿ ಲವಲವಿಕೆ, ನಗಾಡೋದು, ಸ್ಮೈಲಿಂಗ್ ಫೇಸ್ ಅಂತ ಹೇಳ್ತೇವೆ. ಸೊ ಆ ಲವಲವಿಕೆ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಮಾಸ್ಕ್ ಲೈಕ್ ಫೇಸ್ ಅಂತ ಹೇಳ್ತಾರೆ. ಏನಪ್ಪ ನೀವು ಮಂಕ ಕೂತಿದ್ಯಾ ಅಂತ ಕೇಳ್ತಾರೆ, ಡಲ್ ಆಗ್ತಾರೆ ಒಂದು. ಎರಡನೇದು ಅವ್ರದ್ದು ಬ್ಲಿಂಕ್ ರೇಟ್ ಕಡಿಮೆ ಆಗ್ತದೆ, ಅದನ್ನು ಗುರುತಿಸಬಹುದು. ಸೊ ಅದು ಅರ್ಲಿಯಸ್ಟ್ ಸಿಂಪ್ಟಮ್ಸ್. ಅದಕ್ಕಿಂತ ಮುಂಚೆ ಅವರಿಗೆ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ, ಅದು ನಾನ್ ಮೋಟಾರ್ ಸಿಂಪ್ಟಮ್ ಅಂತಿದೆ. ಇಟ್ ವಿಲ್ ಪ್ರೀಡೇಟ್ ಪಾರ್ಕಿನ್ಸನ್ಸ್ ಡಿಸೀಸ್ ಬೈ ಆಸ್ ಲಾಂಗ್ ಎಸ್ 10 years ಆಲ್ಸೋ. ಸೊ ಮಲಬದ್ಧತೆ, ಎಲ್ಲ ಮಲಬದ್ಧತೆಯವರಿಗೆ ಪಾರ್ಕಿನ್ಸನ್ ಬರಲ್ಲ, ಬಟ್ ಇದು ಒಂದು ಅರ್ಲಿ ಸಿಂಪ್ಟಮ್. ಮೂರನೇದು ಇಂಪಾರ್ಟೆಂಟ್ ಅರ್ಲಿ ಸಿಂಪ್ಟಮ್ ಏನಂದ್ರೆ ಸ್ಮೆಲ್ ಅನ್ನೋದು. ಮೂಗಿದೇನು ಕಾಯಿಲೆ ಇಲ್ಲ ಅಂದ್ರೆ ಸ್ಮೆಲ್ ಕಮ್ಮಿ ಆಗ್ತದೆ, ಅವರಿಗೆ ಅಷ್ಟು ಬೇಗ ಸ್ಮೆಲ್ ಗುರುತಿಸೋಕೆ ಆಗೋದಿಲ್ಲ. ಸೊ ಇವೆಲ್ಲ ಇಂಪಾರ್ಟೆಂಟ್ ಅರ್ಲಿ ಸೈನ್ಸ್ ಗುರುತಿಸುವಂತದ್ದು ಪಾರ್ಕಿನ್ಸನ್ ಕಾಯಿಲೆ ಚಿಹ್ನೆಗಳು. ಸೊ ನಾನು ಅರ್ಲಿ ಸಿಂಪ್ಟಮ್ಸ್ ಇವು 3 ಹೇಳಿದೆ. ಅದು ಬಿಟ್ಟು ಕಾಮನೆಸ್ಟ್ ನಮ್ಮ ಹತ್ರ ಡಯಾಗ್ನೋಸಿಸ್ ಬರುವಾಗ ಕಾಮನೆಸ್ಟ್ ಸಿಂಪ್ಟಮ್ ಬರೋದು ಟ್ರೆಮರ್, ಕೈ ನಡುಗೋದು ಅಥವಾ ಕಾಲ್ ನಡುಗೋದು ಅಂತ ಬರ್ತಾರೆ. ಸೊ ಅದು ಕಾಮನೆಸ್ಟ್ ಸಿಸ್ಟಮ್ ಈಸಿಲಿ ರೆಕಗ್ನೈಸ್, ಅದನ್ನ ಮೋಟಾರ್ ಸಿಂಪ್ಟಮ್ ಅಂತ ಹೇಳ್ತೇವೆ. ಅದು ಬಿಟ್ಟು ಬೇರೆ ಮೋಟಾರ್ ಸಿಂಪ್ಟಮ್ ಏನು ಅಂದ್ರೆ ಸ್ಟಿಫ್ನೆಸ್, ಒಂದು ಕೈ ಅಥವಾ ಅದು ಯೂಶಲಿ ಪಾರ್ಕಿನ್ಸನ್ ಡಿಸೀಸ್ ಒಂದು ಸೈಡ್ ಅಲ್ಲಿ ಸ್ಟಾರ್ಟ್ ಆಗ್ತದೆ, ರೈಟ್ ಅಥವಾ ಲೆಫ್ಟ್
ಲೆಫ್ಟ್ ಸೈಡ್ ಅಲ್ಲಿ. ಸೊ ಆವಾಗ ಒಂದು ಕಡೆದು ಕೈ ಸ್ಟಿಫ್ ಆಗಿದೆ, ಟೈಟ್ ಆಗಿದೆ, ಅಷ್ಟು ಸ್ಮೂತ್ ನಾನು ಯೂಸ್ ಮಾಡ್ಲಿಕ್ಕೆ ಬರ್ತಾ ಇದಿಲ್ಲ, ಅದಕ್ಕೆ ರಿಜಿಡಿಟಿ ಅಂತ ಹೇಳ್ತೇವೆ. ಸೊ ಇದು ಎರಡನೇ ಚಿಹ್ನೆ ಮೋಟಾರ್ ಸಿಂಪ್ಟಮ್. ಥರ್ಡ್ ಚಿಹ್ನೆ ಏನು ಅಂದ್ರೆ ನಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಎಳ್ದು ನಡಿಬೇಕು ಅಥವಾ ಸ್ಲೋ ನಡೀತಾ ಇದ್ದಾರೆ ಅದಕ್ಕಂತೇವೆ. ಸ್ವಲ್ಪ ಪ್ರೋಗ್ರೆಸ್ ಕಾಯಿಲೆ ಆಗುವಾಗ ಪಾಸ್ಚರಲ್ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೇವೆ. ಪಾಸ್ಚರಲ್ ಇನ್ಸ್ಟೆಬಿಲಿಟಿ ಅಂದ್ರೆ ಬ್ಯಾಲೆನ್ಸ್ ಸಿಗೋದಿಲ್ಲ, ಎದ್ದೇಳಲಿಕ್ಕೆ ಸಪೋರ್ಟ್ ಬೇಕಾಗ್ತದೆ, ಬೀಳೋ ತರ ಭಯ ಆಗ್ತದೆ. ಸೊ ಅದನ್ನ ಪಾಸ್ಚರಲ್ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೇವೆ. ಇದು ಮೋಟಾರ್ ಸಿಂಪ್ಟಮ್. ಇದು ಬಿಟ್ಟು ನಾನ್ ಮೋಟಾರ್ ಸಿಂಪ್ಟಮ್ ಒಮ್ಮೊಮ್ಮೆ ಬೇಗನೂ ಬರಬಹುದು ಅಥವಾ ಕಾಯಿಲೆ ಕೋರ್ಸ್ ಅಲ್ಲೂ ಬರಬಹುದು. ಅದರಲ್ಲಿ ಇಂಪಾರ್ಟೆಂಟ್ ಮೋಟಾರ್ ಸಿಂಪ್ಟಮ್ ಏನಂದ್ರೆ ವಿಷಾದ ಅಥವಾ ದುಃಖ ಆಗುವಂತದ್ದು, ಡಿಪ್ರೆಷನ್ ಅಂತ ಹೇಳ್ತೇವೆ ನಾವು, ಅದನ್ನ ಮಾನಸಿಕ ಅಂತ ಅಂದ್ಕೋತೇವೆ. ಸೊ ಈ ಡೋಪಮೀನ್ ಇಸ್ ರಿಕ್ವೈರ್ಡ್ ಫಾರ್ ಮೂಡ್ ಆಫ್ ದ ಪೇಷಂಟ್ ಆಲ್ಸೋ, ಮೂಡ್ ಆಫ್ ದ ಪರ್ಸನ್ ಆಲ್ಸೋ. ಸೊ ಅದು ಕಡಿಮೆ ಆಗುವ ಒಬ್ಬೊಬ್ಬರಿಗೆ ಮೂಡ್ ಡೌನ್ ಆಗ್ತದೆ, ಸೊ ಅದನ್ನ ಸೈಕ್ಯಾಟ್ರಿ ಅಂತ ಅಂದ್ಕೋತಾರೆ. ಎರಡನೇದು ಟೆನ್ಷನ್, ಸಣ್ಣ ಪುಟ್ಟ ವಿಷಯಕ್ಕೂ ಟೆನ್ಷನ್ ಜಾಸ್ತಿ ಆಗ್ತದೆ. ಸೊ ಅದು ನಾನ್ ಮೋಟಾರ್ ಸಿಂಪ್ಟಮ್, ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಇದು ಬರುವಂತದ್ದು. ಬೇರೆ ನಾನ್ ಮೋಟಾರ್ ಸಿಂಪ್ಟಮ್ಸ್ ಮುಂದುವರಿತಾ ಇದ್ದಂಗೆ ಕಾಯಿಲೆ ಚೂರು ಮರುವು ಸ್ಟಾರ್ಟ್ ಆಗ್ಬಹುದು, ಅಟ್ ಎ ಲೇಟರ್ ಸ್ಟೇಜ್ ಮರುವು ಸ್ಟಾರ್ಟ್ ಆಗ್ಬಹುದು. ಅದಾದ್ಮೇಲೆ ಇನ್ನೊಂದು ಏನ್ ಪ್ರಾಬ್ಲಮ್ ಅಂದ್ರೆ ನಡೀತಾ ಇದ್ದಂಗೆ ಕಾಲ್ ಫ್ರೀಸಿಂಗ್ ಆಫ್ ಗೇಟ್ ಅಂತ ಹೇಳ್ತೇವೆ, ಕಾಲ್ ಅಂಟ್ಕೋತದೆ, ಕಾಲ್ ಎತ್ತಿಡ್ಲಿಕ್ಕೆ ಆಗಲ್ಲ, ಪವರ್ ಎಲ್ಲ ಚೆನ್ನಾಗಿದೆ, ನಡಿಲಿಕ್ಕೆ ಆಗಲ್ಲ, ಅದರಿಂದ ಬೀಳ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದೆಲ್ಲ ಹಲವಾದ ಚಿಹ್ನೆಗಳು ಪಾರ್ಕಿನ್ಸನ್ಸ್ದು. ಸೊ ಹಾಗಾದ್ರೆ ಚಿಕಿತ್ಸೆಯ ಒಂದು ಭಾಗದಕ್ಕೆ ಹೋಗುದಾದ್ರೆ ಚಿಕಿತ್ಸೆ ಯಾವ ರೀತಿಯಲ್ಲಿ ನಾವು ತಗೊಳ್ಬಹುದು ಇದಕ್ಕೆ ಅಂದ್ರೆ ಒಂದು ಮಾತ್ರೆಗಳ ಒಂದು ಪರಿಣಾಮ ಅಂತ ಇರ್ತದೆ, ಇದರಿಂದ ಪರಿಣಾಮ ಇರ್ತದ, ಅಡ್ಡ ಪರಿಣಾಮ ಇರ್ತದ, ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳುವ ಒಂದು ಜನರಿಗೆ ಅದೊಂದು ಮನಸ್ಸಲ್ಲಿ ಇರ್ತದೆ. ಸೊ ಕೆಲವರು ಮಾತ್ರೆ ತಗೊಳ್ಳಿಕ್ಕೇನೆ ಹೆದರುತ್ತಾರೆ. ಹಾಗಿರುವಾಗ ಇದರ ಒಂದು ಪರಿಣಾಮ ಹೇಗಿರ್ತದೆ ಅಂತ ಹೇಳ್ತೀರಾ? ಹೌದು. ಸೊ ನಾನು ಹೇಳ್ದಂಗೆ ಚಿಕಿತ್ಸೆ, ಈಗ ಒಳ್ಳೆ ಚಿಕಿತ್ಸೆಗಳು ಉಂಟು, ಮಾತ್ರೆಗಳು ಆಲ್ಮೋಸ್ಟ್ 50-60 ವರ್ಷ ಬಂತು. ನಾನು ಹೇಳ್ದೆ ಬ್ರೈನ್ ಅಲ್ಲಿ ಡೋಪಮೀನ್ ಕಡಿಮೆ ಆಗ್ತದೆ, ಗಾಡಿಯಲ್ಲಿ ಪೆಟ್ರೋಲ್ ಕಡಿಮೆ ಆಗ್ತದೆ. ಸೊ ಕಾಮನ್ ಸೆನ್ಸ್ ಏನು, ನಾವು ಪೆಟ್ರೋಲ್ ಕೊಡಬೇಕು. ಸೊ ಅದಕ್ಕೆ ಡೋಪಮೀನ್ ಅಂತ ಟ್ಯಾಬ್ಲೆಟ್ ಬರ್ತದೆ, ಡೋಪಮೀನ್ ಟ್ಯಾಬ್ಲೆಟ್ ಗಳು ಬರ್ತದೆ, ಲಿವೋಡೋಪಾ ಅಂತ ಅದರದ್ದು ಕಂಟೆಂಟ್. ಸೊ ಆ ಟ್ಯಾಬ್ಲೆಟ್ಸ್ ನಾವು ಇನಿಷಿಯಲಿ ಸ್ಟಾರ್ಟ್ ಮಾಡ್ತೇವೆ. ಸೊ ಅದು ಕೊಡುವಾಗ ಅದರದ್ದಾದದ್ದ ಆಕ್ಷನ್ ಇಮಿಡಿಯೇಟ್ ಶುರು ಆಗ್ತದೆ. ಎರಡನೇದು, ಈಗ ನೀವು ಪೆಟ್ರೋಲ್ ಅಲ್ಲಿ ಈಗ ಎಥನಾಲ್ ಮಿಕ್ಸಿಂಗ್, ಇಟ್ ಆಲ್ಸೋ ವರ್ಕ್ಸ್ ಎಸ್ ಎ ಫ್ಯೂಲ್. ಅದೇ ತರ ಈಗ ಬ್ಲೆಂಡ್ ಮಾಡ್ಲಿಕ್ಕೆ ಡೋಪಮೀನ್ ತರಹ ಕೆಲಸ ಮಾಡೋ ಮೆಡಿಕೇಶನ್ಸ್, ಅದಕ್ಕೆ ಡೋಪಮೀನ್ ಏಗೋನಿಸ್ಟ್ ಅಂತ ಹೇಳ್ತೇವೆ, ಅದರದ್ದು ಟ್ಯಾಬ್ಲೆಟ್ಸ್ ಗಳಿದೆ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಯೂಶಲಿ ಡೋಪಮೀನ್ ಏಗೋನಿಸ್ಟ್ ಅನ್ನ ಮಾತ್ರೆ ಕೊಡ್ತೇವೆ. ಸೊ ಇದು ಎರಡು ಮೇನ್ ಮಾತ್ರೆ. ಅದು ಬಿಟ್ಟು ಹಲವಾದ ಸಣ್ಣ ಪುಟ್ಟ ಮಾತ್ರೆಗಳು ಸಹ ಉಂಟು. ಸೊ ಇದು ಕೊಡುವಾಗ ಇನಿಷಿಯಲ್ ಸ್ಟೇಜಸ್ ಆಫ್ ಡಿಸೀಸ್ ಅಲ್ಲಿ ಪೇಷಂಟ್ಗೆ 80% 100% ಬೆನಿಫಿಟ್ ಆಗ್ತದೆ. ಅರ್ಥ ಆಯ್ತಾ? ಸೊ ಅದರಿಂದ ಅವರು ಒಳ್ಳೆ ಕೆಲಸ ಎಲ್ಲ ಮಾಡಬಹುದು. ಆದ್ರೆ ಈ ಬೆನಿಫಿಟ್ ಗಾಡಿ ಓಲ್ಡ್ ಆಗ್ತಾ ಇದ್ದಂಗೆ, ಡಿಜನರೇಟಿವ್ ಡಿಸೀಸ್, ಈ ಮೆಡಿಕೇಶನ್ ಇಂದ ಕಾಯಿಲೆ ನಿಲ್ಲುವುದಿಲ್ಲ, ಸಿಂಪ್ಟಮ್ಸ್ ಡೆಫಿನೆಟ್ಲಿ ಇಂಪ್ರೂವ್ ಆಗ್ತದೆ. ಯಾಕಂದ್ರೆ ಒಳಗಡೆ ನಮ್ದ್ರಲ್ಲಿ ಡೋಪಮೀನ್ ಇಲ್ಲ, ನಾವು ಎಕ್ಸ್ಟರ್ನಲ್ಲಿ ಡೋಪಮೀನ್ ಕೊಡ್ತಾ ಇದ್ದೇವೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಮಾತ್ರೆಗಳದ್ದು ಕೆಲಸ ಕಡಿಮೆ ಆಗ್ತದೆ. ನೀವು ಗಾಡಿಯಲ್ಲಿ ಮೈಲೇಜ್ ನೋಡ್ತೀರಿ, 1 ಲೀಟರ್ ಹಾಕಿದ್ರೆ 20-40 ಮೈಲೇಜ್ ಬರ್ತದೆ. ಅದೇ ತರ ಮಾತ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಮೈಲೇಜ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾವು ಒಂದು ಟ್ಯಾಬ್ಲೆಟ್ ಲಿವೋಡೋಪಾ ಕೊಟ್ರೆ ಅದ್ರ ಇನಿಷಿಯಲಿ ಒಳ್ಳೆ ಎಫೆಕ್ಟ್ ಇರ್ತದೆ, 5-6 ತಾಸು ಮೇಲೆ ಎಫೆಕ್ಟ್ ಇರ್ತದೆ. ಬರ್ತಾ ಅದು 4 ತಾಸು 3 ತಾಸು 2 ತಾಸು ಎಫೆಕ್ಟ್ ಮಾತ್ರ ಕಾಣಿಸ್ಕೊತದೆ. ಸೊ ಆವಾಗ ಪೇಷಂಟ್ ಏನ್ ಮಾಡ್ತಾರೆ, ಅವರಿಗೆ ಅದು ಎಫೆಕ್ಟ್ ಹೋಗುವಾಗ ಎಕ್ಸ್ಟ್ರಾ ಮಾತ್ರೆ ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಪ್ಲಸ್ ಆ ಮಾತ್ರೆಗಳಿಂದ 3-5 ವರ್ಷ ಆದ್ಮೇಲೆ ಈ ತರ ಕಾಂಪ್ಲಿಕೇಶನ್ಸ್ ಕಾಣುವಂಥದ್ದು. ಸೊ ಇದನ್ನ ಮೋಟಾರ್ ಕಾಂಪ್ಲಿಕೇಶನ್ ಅಂತ ಹೇಳ್ತೇವೆ ಮಾತ್ರೆಯಲ್ಲಿ. ಯಾಕಂದ್ರೆ ಈ ಕಾಯಿಲೆನ ನಾವು ನಿಲ್ಸೋದಿಲ್ಲ, ನಾವು ಮಾತ್ರ ಕೊಡ್ತಾ ಇದ್ದೇವೆ ಅದಕ್ಕೆ. ಸೊ ಮೋಟಾರ್ ಕಾಂಪ್ಲಿಕೇಶನ್ ಬರುವಾಗ ಮಾತ್ರೆಯಿಂದ ಏನಾಗ್ತದೆ, ಚೂರ್ ಡೋಸ್ ಕೊಡುವಾಗ ಅವರಿಗೆ ಸೈಡ್ ಎಫೆಕ್ಟ್ ಬರ್ಲಿಕ್ಕೆ ಶುರು ಆಗ್ತದೆ ಮಾತ್ರೆಯಿಂದ, ಅಥವಾ ಮಾತ್ರೆದು ಡೋಸ್ ಕಡಿಮೆ ಆಗ್ತದೆ, ಎಫೆಕ್ಟ್ ಅಷ್ಟು ಸಿಗೋದಿಲ್ಲ. ಸೊ ಅದನ್ನ ಮೋಟಾರ್ ಫ್ಲಕ್ಚುಯೇಷನ್ ಅಂತ ಹೇಳ್ತೇವೆ. ಸೊ ಮಾತ್ರೆದು ಎಫೆಕ್ಟ್ ಇರುವಾಗ ಚೆನ್ನಾಗಿರ್ತಾರೆ, ಅದ್ರದ್ದು ಎಫೆಕ್ಟ್ ಹೋಗುವಾಗ ಕಮ್ಮಿ ಆಗ್ತದೆ. ಇದನ್ನ ನಾವು ಆನ್ ಆಫ್ ಫಿನಾಮಿನಾ ಅಂತ ಹೇಳ್ತೇವೆ. ಮಾತ್ರೆ ಎಫೆಕ್ಟ್ ಇರುವಾಗ ಆನ್ ಆದ್ರೂ ಚೆನ್ನಾಗಾದ್ರೂ ಫುಲ್ ನಾರ್ಮಲ್ ತರ ಇರ್ತಾರೆ, ಆಫ್ ಅದ್ರದ್ದು ಇರುವಾಗ ಕಮ್ಮಿ ಆಗ್ತದೆ. ಎರಡನೇದು, ಮಾತ್ರೆ ಡೋಸ್ ಚೂರ್ ಜಾಸ್ತಿ ಆಗುವಾಗ ಎಕ್ಸ್ಟ್ರಾ ಮೂವ್ಮೆಂಟ್ ಮತ್ತೆ ಬರ್ತದೆ, ಡಿಸ್ಕೈನಿಸಿಯಾ ಅಂತ ಹೇಳ್ತೇವೆ, ಕೈ ಕಾಲೆಲ್ಲ ಎಕ್ಸ್ಟ್ರಾ ಮೂವ್ಮೆಂಟ್ ಬರ್ತದೆ. ಸೊ ಅದನ್ನ ಡಿಸ್ಕೈನಿಸಿಯಾ ಅಂತ ಹೇಳ್ತೇವೆ. ಸೊ ಈ ಸ್ಟೇಜ್ ಅಲ್ಲಿ ಮಾತ್ರೆಗಳು ಕೆಲಸ ಮಾಡೋದು ಚೂರ್ ಕಡಿಮೆ ಆಗ್ತಾ ಬರ್ತದೆ. ಆವಾಗ ನಾವು ಬೇರೆ ಮಾತ್ರೆ ಬಿಟ್ಟು ಬೇರೆ ಥೆರಪೀಸು ಹುಡುಕ್ಬೇಕಾಗ್ತದೆ. ಅಂದ್ರೆ ಮನುಷ್ಯನಿಗೆ ಅವನಿಗೆ ಚಲನೆ ಆಗ್ತಾ ಇರುವುದು ಗೊತ್ತಾಗದ ಹಾಗೆ ಅವರ ಚಲನೆ ಚೇಂಜ್ ಆಗ್ತಾ ಬರ್ತದೆ. ಸೊ ಅದ್ರ ಡೋಸ್ ಚೂರ್ ಸೆನ್ಸಿಟಿವಿಟಿ ಜಾಸ್ತಿ ಆಗ್ತದೆ ಬ್ರೈನ್ ಅಲ್ಲಿ ಅದ್ರದ್ದು. ಸೊ ನಮ್ ಬೇಕಾಗಿಲ್ದಿರೋ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಡೋಪಮೀನ್ ಹಲವಾದ ಚಲನೆಗೆ ಬೇಕು. ಸೊ ನಾರ್ಮಲ್ ಸರ್ಕಿಟ್ ಅಲ್ಲಿ ಇಷ್ಟಿಷ್ಟು ಬೇಕು ಅಂತ ಒಂದು ಮನುಷ್ಯನಿಗೆ ಅದನ್ನ ನೇಚರ್ ಡಿಸೈಡ್ ಮಾಡಿರ್ತದೆ. ನಾವು ಕೊಡುವಾಗ ಅಂದಾಜ್ ಮೇಲೆ ಕೊಡೋದು. ಸೊ ಇನಿಷಿಯಲಿ 3-5 ವರ್ಷ ಒಳ್ಳೆ
ಎಫೆಕ್ಟ್ ಇರ್ತದೆ. ಅದಾದ್ಮೇಲೆ ಎಕ್ಸ್ಟ್ರಾ ಮೂವ್ಮೆಂಟ್ ಬರಬಹುದು, ಬರ್ದೇನೋ ಇರಬಹುದು, ಬಟ್ ಒಬ್ಬೊಬ್ಬರಿಗೆ ಬರ್ತದೆ. ಇಂಥದ್ದಾಗುವಾಗ ಈ ಮೆಡಿಕಲ್ ಟ್ರೀಟ್ಮೆಂಟ್ ಎಫೆಕ್ಟ್ ಕಡಿಮೆ ಆಗ್ತಾ ಬರ್ತದೆ. ಸೊ ನಾವು ಬೇರೆ ಥೆರಪೀಸ್ ಹುಡುಕ್ಬೇಕಾಗ್ತದೆ. ಅಂದ್ರೆ ವೈದ್ಯರ ಸಲಹೆಯನ್ನ ಕರೆಕ್ಟ್ ಆಗಿ ಪಾಲಿಸುವಂತದ್ದು ಮುಖ್ಯ ಆಗಿರ್ತದೆ, ಸ್ಟಾರ್ಟಿಂಗ್ ಇಂದ ಸ್ಟೇಜ್ ಇಂದ ಕೂಡ ಮುಖ್ಯವಾಗಿರ್ತದೆ. ಹಾಗಿರುವಾಗ ಡಾಕ್ಟರ್, ನಾನು ಆವಾಗ್ಲೇ ಹೇಳಿದೆ, ಕೆಲವರಿಗೆ ಔಷಧಿಯನ್ನ ತೆಗೆದುಕೊಳ್ಳುವುದು ಅಂತ ಹೇಳಿದ್ರೆ ಸ್ವಲ್ಪ ಹಿಂಜರಿಕೆ ಇರ್ತದೆ. ಅಂತವರಿಗೆ ನಾವು ಏನಾದ್ರು ಸಜೆಸ್ಟ್ ಮಾಡೋದಾದ್ರೆ, ಅಥವಾ ಮೊದಲಿನ ಒಂದು ಹಂತದಲ್ಲೇ, ಪ್ರಾಥಮಿಕ ಹಂತದಲ್ಲೇ ಒಂದು ಫಿಸಿಯೋಥೆರಪಿ ಆಗಿರ್ಬೋದು, ಅಥವಾ ಯೋಗ ಆಗಿರ್ಬೋದು, ಅಥವಾ ಡಯಟ್ ಆಗಿರ್ಬೋದು, ಇದು ಏನಾದ್ರೂ ಇದಕ್ಕೆ ಸಂಬಂಧವನ್ನ ಹೊಂದಿದ್ಯಾ? ಇದರಿಂದ ಏನಾದ್ರೂ ಕಾಯಿಲೆನ ಗುಣಪಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ನಾನು ಹೇಳ್ದಂಗೆ ಇದು ಡಿಜನರೇಟಿವ್ ಡಿಸೀಸ್. ಈ ಕಾಯಿಲೆ ನಾವು ಔಷಧಿ ಕೊಟ್ಟರು ಕೊಡದೇ ಇದ್ದಿದ್ರು ಅದು ಪ್ರೋಗ್ರೆಸ್ ಆಗ್ತಾ ಬರ್ತದೆ, ಹಂತವಾಗಿ ಪ್ರೋಗ್ರೆಸ್ ಆಗ್ತಾ ಬರ್ತದೆ. ಸೊ ಆಸ್ ಆಫ್ ಡೇಟ್ ಪ್ರಿವೆಂಟಿವ್ ಥೆರಪಿ ಅಥವಾ ಅದನ್ನ ತಡೆಗಟ್ಟುವಂತ ಥೆರಪಿನೂ ಬಂದಿಲ್ಲ. ಸ್ಲೋ ಡೌನ್ ಮಾಡಲು ಯಾವುದು ಸ್ಪೆಸಿಫಿಕ್ ಥೆರಪಿ ಬರಲಿಲ್ಲ. ಬಟ್ ನೀವು ಹೇಳಿದಂಗೆ ಒಂದು ಎಕ್ಸಸೈಸ್, ರೆಗ್ಯುಲರ್ ಫಿಸಿಕಲ್ ಎಕ್ಸಸೈಸ್ ಮಾಡಿದ್ರೆ ಕಾಯಿಲೆನ ಸ್ವಲ್ಪ ಸ್ಲೋ ಡೌನ್ ಮಾಡಬಹುದು. ಸೊ ಫಿಸಿಕಲ್ ಆಕ್ಟಿವಿಟಿ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಅರ್ಲಿ ಸ್ಟೇಜ್ ಆಫ್ ಡಿಸೀಸ್ ಅಲ್ಲೂ, ಅಡ್ವಾನ್ಸ್ ಸ್ಟೇಜಸ್ ಅಲ್ಲೂ. ಸೊ ಫಿಸಿಯೋಥೆರಪಿ ಅಂತೂ ಬೇಕೇ ಬೇಕಾಗ್ತದೆ. ಯೋಗ ಮತ್ತೆ ಬೇರೆ ಹಲವಾದ ಅದರ್ ಎಕ್ಸಸೈಸಸ್, ಅದರಲ್ಲೂ ಬ್ರೈನಿಗೆ ಸರ್ಕ್ಯುಲೇಷನ್ ಬೆಟರ್ ಆಗ್ತದೆ. ಬ್ರೈನ್ ಅಲ್ಲಿ ಪೂರ್ತಿ ಡೋಪಮಿನ್ 0 ಆಗಲ್ಲ, ನ್ಯಾಚುರಲ್ ಡೋಪಮಿನ್ ಇದ್ದೇ ಇರ್ತದೆ. ಸೊ ಯೋಗ ಮತ್ತೆ ಈ ಫಿಸಿಯೋಥೆರಪಿ ನ್ಯಾಚುರಲ್ ಡೋಪಮಿನ್ ಪ್ರೊಡಕ್ಷನ್ ಆಗಿರೋದ್ರಿಂದ ಚೂರ್ ಇಂಪ್ರೂವ್ಮೆಂಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕಾಣಿಸ್ಕೊತಿದೆ. ಸೊ ಆವಾಗ ಪ್ರೋಗ್ರೆಷನ್ ಆಫ್ ಡಿಸೀಸ್ ನಾವು ಸ್ಲೋ ಡೌನ್ ಮಾಡಬಹುದು ಹೊರತು ಪೂರ್ತಿ ನಿಲ್ಲಿಸಲಿಕ್ಕೆ ಇದುವರೆಗೂ ಯಾವುದು ಟ್ರೀಟ್ಮೆಂಟ್ ಬಂದಿಲ್ಲ. ಅಂದ್ರೆ ಅದಕ್ಕೆ ಪೂರಕವಾಗಿ ನಾವೇನಾದ್ರೂ ಒಂದು ಅವರಿಗೆ ಹೆಲ್ಪ್ ಮಾಡುವ ತರ ಮಾಡಬಹುದು, ಈ ಕಾಯಿಲೆನ ಕಮ್ಮಿ ಮಾಡೋದಕ್ಕೋಸ್ಕರ ಮಾಡಬಹುದು, ಆದ್ರೆ ಕರೆಕ್ಟ್ ಆಗಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಹೌದು. ಓಕೆ, ಹಾಗಾದ್ರೆ ಒಬ್ಬ ರೋಗಿ ಈ ಒಂದು ಕಾಯಿಲೆಗೆ ಅವನು ತುತ್ತಾದ್ರೆ ಅವನು ಯಾವ ರೀತಿಯಲ್ಲಿ ಈ ಒಂದು ಸಮಾಜದಲ್ಲಿ ಪ್ರಭಾವಿತ ಆಗ್ತಾನೆ ಅಂತ ಹೇಳ್ಬೋದಾ? ಇನಿಷಿಯಲ್ ಸ್ಟೇಜಸ್ ಅಲ್ಲಿ ತೊಂದರೆ ಇಲ್ಲ, ಅವರು ಆಸ್ ನಾರ್ಮಲ್ ಆಸ್ ಎನಿಬಡಿ ಎಲ್ಲ ಕೆಲಸ ಮಾಡಬಹುದು, ಎಲ್ಲ ಕೆಲಸ ಆಗ್ತದೆ ಇನಿಷಿಯಲ್ ಸ್ಟೇಜಸ್ ಆಫ್ ದ ಡಿಸೀಸ್ ಅಲ್ಲಿ. ಪ್ಲಸ್ ಇನಿಷಿಯಲ್ ಸ್ಟೇಜಸ್ ಆಫ್ ದ ಡಿಸೀಸ್ ಆಗೋವಾಗ್ಲೇನೆ ಆಲ್ಮೋಸ್ಟ್ 50 to 70% ಡೋಪಮಿನ್ ಕಮ್ಮಿ ಆಗಿರ್ತದೆ ಇನಿಷಿಯಲ್ ಸ್ಟೇಜಸ್. ಸೊ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಾಗ ನಾನು ಹೇಳ್ದಂಗೆ 3 ರಿಂದ 10 ವರ್ಷ ಡಿಪೆಂಡಿಂಗ್ ಆನ್ ದ ಟೈಪ್, 3 ರಿಂದ 10 ವರ್ಷವರೆಗೂ ದೇ ವಿಲ್ ಬಿ ವೆರಿ ವೆಲ್ ಫಂಕ್ಷನಲ್. ಸೊ ಈ ತರ ಮಾತ್ರೆದ ಎಫೆಕ್ಟ್ ಕಡಿಮೆ ಆಗ್ಲಿಕ್ಕೆ ಬರುವಾಗ ಆವಾಗ ಅವರಿಗೆ ಸಿಂಪ್ಟಮ್ ಸ್ಟಾರ್ಟ್ ಆಗ್ತದೆ. ಸೊ ಮಾತ್ರೆ ಎಫೆಕ್ಟ್ ಹೋಗ್ತದೆ, ನಾನು ಆನ್ ಆಫ್ ಫಿನಾಮಿನಾ ಅಥವಾ ಮೋಟಾರ್ ಫ್ಲಕ್ಚುಯೇಷನ್ ಅಂತ ಹೇಳಿದೆ. ಆವಾಗ ಆ ಮಾತ್ರೆದ ಎಫೆಕ್ಟ್ ಇಲ್ದಿರೋವಾಗ ಡೋಪಮಿನ್ ಕ್ರಿಟಿಕಲ್ ಲೆವೆಲ್ ಕಿಂತ ತುಂಬಾ ಕಡಿಮೆ, 90% ಡೋಪಮಿನ್ ಕಡಿಮೆ ಆಗಿರ್ತದೆ. ಆವಾಗ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಆವಾಗ ಇಮಿಡಿಯೇಟ್ಲಿ ಆ ಮಾತ್ರೆ ಎಫೆಕ್ಟ್ ಹೋಗುವಾಗ ಸ್ಲೋನೆಸ್ ಬರ್ತದೆ ಅಥವಾ ನಡಕ ಜಾಸ್ತಿ ಆಗ್ತದೆ. ಆವಾಗ ಕೆಲಸ ಮಾಡ್ಲಿಕ್ಕೆ ಕಷ್ಟ ಅಥವಾ ತುಂಬಾ ಸ್ಲೋ ಆಗ್ತದೆ, ಆವಾಗ ಬ್ಯಾಲೆನ್ಸ್ ಸಿಗೋದಿಲ್ಲ. ಆದ್ರೆ ಮಾತ್ರೆ ತಗೊಂಡ ತಕ್ಷಣ 3 hours 5 hours ಡಿಪೆಂಡಿಂಗ್ ಆನ್ ಅವ್ರದ್ದು ಮಾತ್ರೆ ಎಫೆಕ್ಟ್, ಆವಾಗ ಬೆಟರ್ ಇರ್ತಾರೆ. ಸೊ ಇದನ್ನೆಲ್ಲ ಆಫ್ ಡೆಫಿಸಿಟ್ ಅಂತ ಹೇಳ್ತೇವೆ. ಆಫ್ ಡೆಫಿಸಿಟ್ ಅಲ್ಲಿ ಒಂದು ಅವರಿಗೆ ಸ್ನಾನ ಮಾಡೋದು ಆಗೋದಿಲ್ಲ, ಡ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇನ್ನ ಪ್ರೋಗ್ರೆಸ್ ಆಗುವಾಗ ನಡಿಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ನಾನು ಹೇಳ್ದೆ ಫ್ರೀಸಿಂಗ್ ಆಫ್ ಗೇಟ್ ಅಂತ, ಅಲ್ಲೇ ಇದ್ದಿದ್ದ ಜಾಗದಲ್ಲೇ ಅಂಟ್ಕೊಂಡಿದ್ದಂಗೆ ಇರ್ತಾರೆ, ಹೆಜ್ಜೆ ಹಾಕ್ಲಿಕ್ಕೆ ಆಗಲ್ಲ, ಪವರ್ ಆಗದು. ಮತ್ತೆ ಇನ್ನ ಅಡ್ವಾನ್ಸ್ ಆಗೋಗಿ ಬೀಳ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ಇನಿಷಿಯಲಿ ಡೋಪಮಿನ್ ರೆಸ್ಪಾನ್ಸ್ ಇರ್ತದೆ. ಸೊ ಆ ಮಾತ್ರೆ ಎಫೆಕ್ಟ್ ಇರುವಾಗ ಚೆನ್ನಾಗಿರ್ತಾರೆ. ಸೊ ಇದನ್ನ ಆಫ್ ಡೆಫಿಸಿಟ್ ಇರ್ತದೆ. ಹಾಗಾದ್ರೆ ಜನಸಾಮಾನ್ಯರಲ್ಲಿ ಖಂಡಿತವಾಗಿ ಒಂದು ಪ್ರಶ್ನೆ ಇರ್ತದೆ, ನಾವು ಈ ಎಲ್ಲ ಕಾಯಿಲೆಗಳನ್ನು ಗುರುತಿಸುವಾಗ, ಅಂದ್ರೆ ಈಗ ನಾವು ಆಲ್ಮೋಸ್ಟ್ ಚಿಕಿತ್ಸೆಗಿಂತ ಮುಂಚೆ ಒಂದು ಲಕ್ಷಣಗಳ ಬಗ್ಗೆ ಮಾತಾಡಿದ್ವಿ. ಈ ಒಂದು ಲಕ್ಷಣದಲ್ಲಿ ಈ ಒಂದು ಸ್ಟ್ರೆಸ್ಫುಲ್ ಲೈಫ್ ಇರ್ಬೋದು, ಅಥವಾ ಈ ಒಂದು ಮಲಬದ್ಧತೆ ಇರ್ಬೋದು, ಅಥವಾ ಟೆನ್ಷನ್ ಜಾಸ್ತಿ ತಕೊಂಡು ಪ್ರತಿಯೊಂದು ಕಾರಣಕ್ಕೂ ಅಳುವಂಥದ್ದು, ಅಥವಾ ಅವರ ಒಂದು ಮನಸ್ಥಿತಿ ಚೇಂಜ್ ಆಗುವಂಥದ್ದು, ಇಂಥದ್ದಿರುವಾಗ ಇದನ್ನ ಯಾವಾಗ ನಾವು ವೈದ್ಯರ ಸಲಹೆಗೆ ಮುನ್ನುಗ್ಗಬೇಕು ಅಂತ ಹೇಳ್ತೀರಾ? ಹೌದು, ಎಲ್ಲ ಮಲಬದ್ಧತೆಯಿಂದ ಪಾರ್ಕಿನ್ಸನ್ ಅಂತ ಅಲ್ಲ, ಎಲ್ಲ ಡಿಪ್ರೆಷನ್ ಪಾರ್ಕಿನ್ಸನ್ ಅಂತ ಅಲ್ಲ. ಬಟ್ ಯೂಶುವಲಿ 50 years ಆದ್ಮೇಲೆ, ಮುಂಚೆ ಒಳ್ಳೆ ಕೆಲಸ ಮಾಡ್ತಿದ್ದ ಇದಿರ್ಲಿಲ್ಲ, ಈಗ ಮಲಬದ್ಧತೆ ತುಂಬಾ ಟೈಟ್ ಆಗಿದೆ, ಇದಾಗಿದೆ, ಆವಾಗ ಡೆಫಿನೆಟ್ಲಿ ಒಂದ್ಸತಿ ತೋರಿಸ್ಕೊಳ್ಳುವಂಥದ್ದು, ಅಥವಾ ಅವ್ರದ್ದು ಮುಖದ ಎಕ್ಸ್ಪ್ರೆಷನ್ ಕಡಿಮೆ ಆಯ್ತು, ಬ್ಲಿಂಕ್ ರೇಟ್ ಕಡಿಮೆ ಆಯ್ತು ಅದಿರುವಾಗ, ಸೊ ಒಂದಕ್ಕಿಂತ ಜಾಸ್ತಿ, ಅಥವಾ ಒಂದು ಕಡೆಯಿಂದ ನಾನು ಹೇಳಿದೆ ಪಾರ್ಕಿನ್ಸನ್ ಡಿಸೀಸ್ ಒಂದ್ ಕಡೆಯಿಂದ ಸ್ಟಾರ್ಟ್ ಆಗ್ತದೆ. ಸೊ ಸ್ಲೋನೆಸ್ ಬರ್ತಾ ಇದೆ, ಸ್ಟಿಫ್ನೆಸ್ ಬರ್ತಾ ಇದೆ. ಸೊ ಯಾವುದೋ ಒಂದು ಸಿಂಪ್ಟಮ್ ಬರುವಾಗ ವೈದ್ಯರ ಹತ್ರ ಸಲಹೆ ಪಡಬೇಕಾಗಿರುವಂತದ್ದು. ಆವಾಗ ಅಂದ್ರೆ ವೈದ್ಯರ ಸಲಹೆಯನ್ನ ಪಡ್ಕೊಳ್ಳುವಾಗ ನಾವೆಂದ್ರೆ ಸ್ವಲ್ಪ ಕಾಯಿಲೆಗಳನ್ನ ನಾವು ಗುರುತಿಸಬೇಕಾಗ್ತದೆ, ಲಕ್ಷಣಗಳನ್ನ ಗುರುತಿಸಬೇಕಾಗ್ತದೆ. ಅದು ಕಾಯಿಲೆ ಹೌದಾ ಅಲ್ವಾ ಅಂತ ಹೇಳುದನ್ನ ಕನ್ಫರ್ಮ್ ಮಾಡ್ಲಿಕ್ಕೆ ನಾವು ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗ್ತದೆ. ಸೊ ಆವಾಗ ನಾವು ಅದನ್ನ ಮೆಂಟಲ್ ಡಿಸಾರ್ಡರ್ ಅಂತಾನೂ ತಗೊಳ್ಳಿಕ್ ಆಗುದಿಲ್ಲ, ಮಾನಸಿಕ ಕಾಯಿಲೆನೂ ಅಂತ ಒಂದೇ ಅಂತ ಹೇಳಿ ನಿರ್ಧಾರ ತಗೊಳ್ಳಿಕ್ ಆಗುದಿಲ್ಲ. ಸೊ ವೈದ್ಯರನ್ನ ಸಂಪರ್ಕಿಸಿ ನಾವು ಅದರ ಒಂದು ಕರೆಕ್ಟ್ ಆದ ನಿರ್ಧಾರವನ್ನ ತಗೊಳ್ಬಹುದು. ಸೊ ಡಾಕ್ಟರ್, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಾವು ನಮ್ಮ ವೀಕ್ಷಕರಿಗೆ ನೀಡೋಣ. ವೀಕ್ಷಕರೇ, ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ.
ಮಗ నువ్వు తిక్కును మగ ఉందే నువ్వు తిక్కును మగ ಒಂದು ಆ ಶಾಪ್ ಒಪ್ಪಲೆ ಹೂವಲ್ಲಿ ಉಂಟದೆ ಅಡೆ ಪೋಡ ಅದೇ ಪೋಡು ನಪ್ಪ ನ నువ్వు తిక్కును మగ ఉందే ಹೌದಾ ಒಂದು ಒಂದು ಓ ಮುಲ್ಪೊಪ್ಪಲೆ ಮೂಲೆ ಉಂಟು ಅಡೆ ಪೋಡ ಶೇ ನಮ್ಮ ನ ನೆತ್ತು ಕೆಲವು ಐಟಮ್ ಪೂರ ತಿಕ್ಕಿದನು ಮಗ ಕೆಲವು ಐಟಮ್ ವಾಶ್ ಆಪಡ್ ತಿಕ್ಕುನು ಮಗ ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರಿ ಅನ್ನಮ್ಮ ಒಂದು ಮಾತ ಒಂದೇ ಕಡೆ ತಿಕ್ಕೊಂಡಿ ಹೋಲು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ವಾಟರ್ ಬೆಡ್ ನೆಬುಲೈಸರ್ ಅಡಲ್ಟ್ ಡಯಪರ್ ಹಾಸ್ಪಿಟಲ್ ಕಾಟ್ ಸಕ್ಷನ್ ಮಿಷನ್ ಒಂದು ಮಾತು ಉಂಡು ಅದೇ ಒಂದು ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾ ತಿಕ್ಕೊಂಡು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಗುರು ನಿತ್ಯಾನಂದ್ ಬಿಲ್ಡಿಂಗ್ ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ ಗ್ರೌಂಡ್ ಫ್ಲೋರ್ ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್ ಶೇಡಿಗುಡ್ಡೆ ಮಂಗಳೂರು ಗ್ರೌಂಡ್ ಫ್ಲೋರ್ ಅಥರ್ವಾ ಕಾಂಪ್ಲೆಕ್ಸ್ ಆಪೋಸಿಟ್ ಹೋಟೆಲ್ ಪಾರಿಜಾತ ಮೈನ್ ರೋಡ್ ಕುಂದಾಪುರ್. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇರುವ ಹಾಗೆ ಪಾರ್ಕಿನ್ಸನ್ಸ್ ಕಾಯಿಲೆಗಳು, ಚಲನೆಯ ಕಾಯಿಲೆಗಳು ಮತ್ತು ಇದರ ಒಂದು ಥೆರಪಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಡಾಕ್ಟರ್ ಅರವಿಂದ್ ಪ್ರಭು ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ನೀವು ಇವಾಗಲೇ ಈ ಒಂದು ಚಿಕಿತ್ಸೆಯ ಲಕ್ಷಣಗಳ ಬಗ್ಗೆ ತಿಳಿಸಿದ್ರಿ ನಮಗೆ. ಹಾಗಿರುವಾಗ ಈ ಒಂದು ಪಾರ್ಕಿನ್ಸನ್ಸ್ ಕಾಯಿಲೆಯ ಮುಖ್ಯವಾಗಿ ಹೇಳುವುದಂತ ಹೇಳಿದ್ರೆ ಅಡ್ವಾನ್ಸ್ಡ್ ಥೆರಪೀಸ್ಗಳು ಏನೆಲ್ಲ ಬಂದಿವೆ ಮತ್ತು ಇದು ಭಾರತದಲ್ಲಿ ಯಾವ ರೀತಿಯಲ್ಲಿ ಇದೆ ಅಂತ ಹೇಳ್ಬೋದಾ? ನಾನು ಹೇಳಿದೆ, ಮೆಡಿಕಲ್ ಥೆರಪಿ ಫಸ್ಟ್ ಫ್ಯೂ ಇಯರ್ಸ್ ಆಫ್ ಟ್ರೀಟ್ಮೆಂಟಲ್ಲಿ ಒಳ್ಳೆ ಕೆಲಸ ಮಾಡ್ತದೆ. ಪೇಷಂಟ್ ಆಲ್ಮೋಸ್ಟ್ 80-90% ಸಿಂಪ್ಟಮ್ಸಿಂದ ಗುಣಮುಕ್ತ ಆಗ್ತಾನೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ನಾ ಹೇಳಿದೆ, ಇದು ಯಾವುದು ಕ್ಯೂರ್ ಮಾಡೋದಿಲ್ಲ, ಕಂಟ್ರೋಲ್ ಮಾಡುವಂಥದ್ದು. ಸೊ ಕಾಯಿಲೆ ಮುಂದುವರಿತಾ ಇರ್ತದೆ. ಸೊ ಈ ಥರ ಮೋಟಾರ್ ಫ್ಲಕ್ಚುಯೇಷನ್ ಅಥವಾ ಆನ್ ಆಫ್ ಫಿನಾಮಿನಾ ಬರುವಾಗ ಅಥವಾ ಡಿಸ್ಕೈನೀಸಿಯಾ ಎಕ್ಸ್ಟ್ರಾ ಮೂವ್ಮೆಂಟ್ ಬರುವಾಗ ಸೊ ಮಾತ್ರೆಗಳನ್ನು ಅಡ್ಜಸ್ಟ್ ಮಾಡೋದು ಕಷ್ಟ ಆಗ್ತದೆ. ಸೊ ಮಾತ್ರೆ ಕೊಟ್ಟರು ಸಹ ಸೈಡ್ ಎಫೆಕ್ಟು ಇರ್ತದೆ. ಸೊ ಇಂಥ ಕಂಡೀಷನಲ್ಲಿ ನಮಗೆ ಈಗ ಅಡ್ವಾನ್ಸ್ ಥೆರಪಿ ಬೇಕಾಗಿರುವಂಥದ್ದು. ಸೊ ನಾನು ನಿಮಗೆ ಪೆಟ್ರೋಲ್ ಮತ್ತೆ ಗಾಡಿದ್ದು ಹೇಳಿದೆ. ಸೊ ಈಗ ಪೆಟ್ರೋಲ್ ತೆಗೆದು ಈಗ ಎಲೆಕ್ಟ್ರಿಕ್ ವೆಹಿಕಲ್ ಬರ್ತಾ ಉಂಟು. ಸೊ ಡೈರೆಕ್ಟ್ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್. ಸೊ ಈ ಡೋಪಮಿನ್ ನಮ್ಮ ಬ್ರೈನ್ ಅಲ್ಲಿ ಹೋಗಿ ಏನ್ ಮಾಡ್ತದೆ, ಅಲ್ಲಿ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆ ಬೇಸಲ್ ಗ್ಯಾಂಗ್ಲಿಯಲ್ಲಿ ಕನೆಕ್ಟ್ ಮಾಡಿ ಆ ಸರ್ಕಿಟ್ ರನ್ ಆಗ್ಲಿಕ್ಕೆ ಮಾಡ್ತದೆ. ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಈಗ ಡೀಪ್ ಅಡ್ವಾನ್ಸ್ ಥೆರಪೀಸ್ ಅಲ್ಲಿ ಎಲೆಕ್ಟ್ರಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಒಂದು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೇವೆ. ಸೊ ಬ್ರೈನ್ ಅಲ್ಲಿ ಆ ಡೀಪ್ ಸ್ಟ್ರಕ್ಚರ್ ನಾವು ಸ್ಟಿಮ್ಯುಲೇಟ್ ಮಾಡುವಂಥದ್ದು. ಸೊ ಡೋಪಮಿನ್ ಖಾಲಿ ಆಗ್ತದೆ, ಮಾತ್ರೆ ಹೊಟ್ಟೆಯಿಂದ ಬ್ರೈನ್ ವರ್ಗೂ ರೀಚ್ ಆಗೋ ಟೈಮ್ ಆಗ್ತದೆ, ಎಕ್ಸ್ಟ್ರಾ ಪ್ರಾಬ್ಲಮ್ ಕೊಡ್ತದೆ. ಅದ್ರ ಬದಲು ಡೈರೆಕ್ಟ್ ಎಲೆಕ್ಟ್ರಿಕಲ್ ಕನೆಕ್ಷನ್ ಅಲ್ಲಿ ಕೊಟ್ಟು ಬಿಟ್ಟು ನಾವು ಅದನ್ನ ಸ್ಟಿಮ್ಯುಲೇಟ್ ಮಾಡಿದ್ರೆ ಪೇಷಂಟ್ದು ಕಂಟಿನ್ಯೂಸ್ ಎಫೆಕ್ಟ್ ಇರ್ತದೆ, ಆನ್ ಆಫ್ ಆಗಲ್ಲ. ಯಾಕಂದ್ರೆ ಸ್ವಿಚ್ ಆನ್ ಮಾಡಿಟ್ಟಂಗೆ ಸ್ವಿಚ್ ಆನ್ ಇರೋವರೆಗೂ ಕರೆಂಟ್ ಇರ್ತದೆ, ಕರೆಂಟ್ ಹೋದ ತಕ್ಷಣ ಬಂದ್ ಆಗ್ತದೆ. ಸೊ ಇದನ್ನ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೇವೆ. ಸೊ ಈ ಡೀಪ್ ಸ್ಟ್ರಕ್ಚರ್ಸ್ ಅಲ್ಲಿ, ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಡೀಪ್ ಸೆಲೆಕ್ಟೆಡ್ ಆ ಡೀಪ್ ಇರೋ ಸ್ಟ್ರಕ್ಚರ್ ಅಲ್ಲಿ 2 ಎಲೆಕ್ಟ್ರೋಡ್ ಅಂತ ಹೇಳ್ತೇವೆ, ಅದನ್ನಲ್ಲಿ ಹಾಕ್ತೇವೆ. ಸರ್ಜಿಕಲಿ ಇಂಪ್ಲಾಂಟ್ ಮಾಡುವಂಥದ್ದು. ಮೇಜರ್ ಸರ್ಜರಿ ಅಲ್ಲ, ಸಣ್ಣ ಬ್ರೈನ್ ಅಲ್ಲಿ ಹೋಲ್ ಮಾಡ್ತೇವೆ ಎದುರುಗಡೆ, ಅಲ್ಲಿ ಒಂದು ವೈರ್ನ ಪಾಸ್ ಮಾಡ್ತೇವೆ. ಇದು ಅವೇಕ್ ಸರ್ಜರಿ, ಪೇಷಂಟ್ಗೆ ಪ್ರಜ್ಞೆ ತಪ್ಪಿಸೋದಿಲ್ಲ ಆವಾಗ. ಸೊ ಅದನ್ನ 2ನ ಸೆಲೆಕ್ಟೆಡ್ ಏರಿಯಾ ಅಲ್ಲಿ ಆ ವೈರ್ನ ಡೈರೆಕ್ಟ್ಲಿ ಅಲ್ಲಿ ಇಡ್ತೇವೆ. ಆಮೇಲೆ ಅದನ್ನ ಎಲೆಕ್ಟ್ರೋಡ್ನ ಅಲ್ಲಿ ಇಟ್ಟ ಮೇಲೆ ಚೆಸ್ಟ್ ಅಲ್ಲಿ, ಯೂಶಲಿ ಚೆಸ್ಟ್ ಅಲ್ಲಿ ಪೇಸ್ ಮೇಕರ್ ಆಫ್ ಬ್ರೈನ್ ಅಂತ ಹೇಳ್ತೇವೆ ಇದನ್ನ, DBS ನ. ಸೊ ಚೆಸ್ಟ್ ಅಲ್ಲಿ ನಾವು IPG ಇದು ಬ್ಯಾಟ್ರಿನ, ಕಾಮನ್ ಟರ್ಮ್ಸ್ ಅಲ್ಲಿ ಬ್ಯಾಟ್ರಿ ಅಂತ ಹೇಳ್ತೇವೆ, ಅದು ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಕೊಡುವಂಥದ್ದು. ಅದನ್ನ ಇಲ್ಲಿ ಪಾಕೆಟ್ ಅಲ್ಲಿ ಇಡ್ತೇವೆ. ಸೊ ಆ ಎಲೆಕ್ಟ್ರೋಡ್ ನ ವೈರ್ ಜೊತೆ ಕನೆಕ್ಷನ್ ಕೊಡ್ತೇವೆ. ಎಲ್ಲ ಚರ್ಮದ ಕೆಳಗಡೆ ಇರ್ತದೆ, ಆಚೆ ಕಡೆಯಿಂದ ಏನು ಕಾಣುದಿಲ್ಲ, ಸರ್ಜಿಕಲ್ ಸ್ಕಾರ್ ಇರ್ತದೆ. ಸೊ ಬ್ಯಾಟ್ರಿ ಆನ್ ಮಾಡುವಾಗ ನಮಗೆ ಕಂಟಿನ್ಯೂಸ್ ಸ್ಟಿಮ್ಯುಲೇಷನ್ ಸಿಗ್ತದೆ. ಪೇಷಂಟ್ಗೆ ಕಂಟಿನ್ಯೂಸ್ 24 hours ಅದರದ್ದು ಟ್ರೀಟ್ಮೆಂಟ್ ಇರುವಂತದ್ದು. ಸೊ ಇದನ್ನ ಪೇಸ್ ಮೇಕರ್ ಆಫ್ ದ ಬ್ರೈನ್ ಅಥವಾ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಇರೋ ಥೆರಪಿ ಅಂತ ಹೇಳ್ತೇವೆ.
ಸೊ ಇದರ ಒಂದು ಇಂಪ್ರೂವ್ಮೆಂಟ್ ನ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯ ಇಂಪ್ರೂವ್ಮೆಂಟ್ ಅನ್ನ ನಾವು ಪೇಷಂಟ್ ಅಲ್ಲಿ ಕಾಣಬಹುದು, ರೋಗಿಯಲ್ಲಿ ಕಾಣಬಹುದು ಅಂತ ಹೇಳ್ಬೋದು? ಸೊ ಯಾವಾಗ ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ನಾನು ಹೇಳಿದೆ ಮೇನ್ ಚಿಹ್ನೆ ಇರೋದು ಒಂದು ಸಿವಿಯರ್ ಟ್ರೆಮರ್, ಕೈ ನಡುಗುವಂಥದ್ದು, ಅದು ಮಾತ್ರೆಯಲ್ಲೂ ಸಹ ಕಂಟ್ರೋಲ್ ಆಗ್ತಿಲ್ಲ. ಸೊ ಇಂಥದ್ರಲ್ಲಿ ಆಲ್ಮೋಸ್ಟ್ 90% to 100% ಟ್ರೆಮರ್ ಕಂಟ್ರೋಲ್ ಒಳ್ಳೆ ಬರ್ತದೆ DBS ಥೆರಪಿಯಲ್ಲಿ. ಸೊ ಟ್ರೆಮರ್ ಕಂಟ್ರೋಲ್ ಒಳ್ಳೆ ಬರ್ತದೆ. ಎರಡನೇದು ಇದು ಆನ್ ಆಫ್ ಫಿನಾಮಿನಾ ಆಗ್ತದೆ. ಸೊ ಆವಾಗ ಮೋಟರ್ ಫ್ಲಕ್ಚುಯೇಷನ್ ಆಗ್ತದೆ, ಡೋಪಮಿನ್ ತಗೊಳ್ಳುವಾಗ ಅವರಿಗೆ ಆಗ್ತದೆ. ಸೊ ಈ DBS ಮಾಡಿರೋದ್ರಿಂದ ಕಂಟಿನ್ಯೂಸ್ ಎಲೆಕ್ಟ್ರಿಕಲ್ ಕನೆಕ್ಷನ್ ಇರ್ತದೆ. ಸೊ ಅವರಿಗೆ ಆ ಸ್ಲೋನೆಸ್, ಸ್ಟಿಫ್ನೆಸ್, ಅವ್ರದ್ದು ಕೆಲಸ ಮಾಡೋದು ಸ್ಲೋನೆಸ್, ಸ್ಟಿಫ್ನೆಸ್, ಅದು ಎರಡೂ ಸಹ ಒಳ್ಳೆದ ರೀತಿಯಲ್ಲಿ ಇಂಪ್ರೂವ್ ಆಗುವಂಥದ್ದು. ಸೊ ಆಸ್ ಪರ್ ಟೆಕ್ಸ್ಟ್ಸ್ ಅಥವಾ ನಮ್ದು ರಿಸರ್ಚ್ ಅಲ್ಲಿ ಪ್ರಕಾರ ಅರೌಂಡ್ 60-70% ವರೆಗೂ ಗುಣಮುಕ್ತ, ಈ ಸಿಂಪ್ಟಮ್ ಇಂದ ಗುಣಮುಕ್ತ ಆಗುವಂಥದ್ದು. ಮೂರನೇ ಸಿಂಪ್ಟಮ್ ಸಿವಿಯರ್ ಡಿಸ್ಕೈನಿಸಿಯಾ ಅಂತ ಹೇಳ್ತೇವೆ. ಎಕ್ಸ್ಟ್ರಾ ಮೂವ್ಮೆಂಟ್, ಡಾನ್ಸ್ ತರ ಮೂವ್ಮೆಂಟ್ ಬರ್ತದೆ. ಸೊ ಅದಿರುವಾಗ ಮಾತ್ರೆ ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂಥದ್ರಲ್ಲಿ ಅಗೇನ್ DBS ಮಾಡಿದ್ರೆ ಡಿಸ್ಕೈನಿಸಿಯಾನು ಕಂಟ್ರೋಲ್ ಮಾಡಬಹುದು. ಮೂರನೇದು DBS ಕೊಡುವಾಗ ಒಂದು STN DBS ಅಂತ ಹೇಳ್ತೇವೆ, ಆ ಏರಿಯಾ ಅಲ್ಲಿ DBS ಮಾಡಿದ್ರೆ ಮಾತ್ರೆದು ಡೋಸ್ನು ರಿಡಕ್ಷನ್ ಮಾಡುವಂಥದ್ದು. ಸೊ ಈ ಮೇಜರ್ ಚಿಹ್ನೆಗಳಲ್ಲಿ ಮೋಟಾರ್ ಫ್ಲಕ್ಚುಯೇಷನ್, ಸ್ಲೋನೆಸ್, ಸ್ಟಿಫ್ನೆಸ್, ಟ್ರೆಮರ್, ಡಿಸ್ಕೈನಿಸಿಯಾ, ಇದರಲ್ಲಿ DBSದು ಒಳ್ಳೆ ಎಫೆಕ್ಟ್ ಇರ್ತದೆ. ಪ್ಲಸ್ ದಟ್ ಎಫೆಕ್ಟ್ ವಿಲ್ ಬಿ ಲೈಫ್ ಲಾಂಗ್. ನಾವು ವೈರ್ ಎಲ್ಲೂ ಕಟ್ ಮಾಡಿಲ್ಲ ಅಂದ್ರೆ ಆ ಸರ್ಕಿಟ್ ವಿಲ್ ಕೀಪ್ ವರ್ಕಿಂಗ್ ಕಂಟಿನ್ಯೂಸ್ಲಿ. ಹೌದು, ಮುಂದಕ್ಕೆ ಕಾಯಿಲೆ ಮುಂದುವರಿಯುವಾಗ ನಾನು ಹೇಳಿದೆ ನಾನ್ ಮೋಟಾರ್ ಸಿಂಪ್ಟಮ್ ಬರ್ತದೆ, ಮರುವು, ಅದು ಇಂಪ್ರೂವ್ ಆಗೋದಿಲ್ಲ. ಅಥವಾ ಯೂರಿನರಿ ಕಂಟ್ರೋಲ್ ಅದು ಇಂಪ್ರೂವ್ ಆಗೋದಿಲ್ಲ, ಕಾನ್ಸ್ಟಿಪೇಷನ್ ಇಂಪ್ರೂವ್ ಆಗೋದಿಲ್ಲ, ಯಾಕಂದ್ರೆ ಅದು ಬೇರೆ ಸರ್ಕಿಟ್ ಇಂದ ಬರ್ತಾ ಇರುವಂತದ್ದು. ನಾವು ಬರೀ ಮೋಟಾರ್ ಸಿಂಪ್ಟಮ್ ಸರ್ಕಿಟ್ ಅಲ್ಲಿ ಹಾಕಿರುವಂತದ್ದು. ಬಟ್ ಬೇರೆ ನಾನ್ ಮೋಟಾರ್ ಸಿಂಪ್ಟಮ್ಸ್ಗೆ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಇದೆ. ಸೊ ಆ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡಬಹುದು. ಸೊ DBS ಇಂದ ಆಲ್ಮೋಸ್ಟ್ ನಿಯರ್ ನಾರ್ಮಲ್, ಮೋಟಾರ್ ಸಿಂಪ್ಟಮ್ ಏನು ಕಾಣೋದಿಲ್ಲ, ಕಂಟಿನ್ಯೂಸ್ ಎಫೆಕ್ಟ್ ಇರ್ತದೆ, ಅದು ಬ್ಯಾಟ್ರಿ ಇರೋವರೆಗೂ ಎಫೆಕ್ಟ್ ಇರುವಂಥದ್ದು. ಸೊ ಒನ್ ಆಫ್ ದ ವೆಲ್ ಎಫೆಕ್ಟಿವ್ ಟ್ರೀಟ್ಮೆಂಟ್. ಅಂಡ್ ಇದು ಹೊಸ ಟ್ರೀಟ್ಮೆಂಟ್ ಅಲ್ಲ, ಇಟ್ ಹ್ಯಾಸ್ ಬೀನ್ ದೇರ್ ನೌ ಫ್ರಮ್ ಮೋರ್ ದೆನ್ 25-30 years ಇಂದ ಇದೆ. ಫಾರಿನ್ ಒಂದೇ ಅಲ್ಲ, ಇಂಡಿಯಾಲೂ ಸಹ ಹಲವಾದ ಕಡೆ ಈಗ ಅದನ್ನ ಮಾಡ್ತಾ ಇರುವಂತದ್ದು. ಸೊ 1000ಕ್ಕಿಂತ ಜಾಸ್ತಿ ಪೇಷಂಟ್ಸ್ ಇಂಡಿಯಾಲೂ ಸಹ ಟ್ರೀಟ್ಮೆಂಟ್ ಇದ್ರದ್ದು ತಗೊಂಡಿದ್ದಾರೆ. ಅಂದ್ರೆ ಇಂಡಿಯಾದಲ್ಲಿ ಕೂಡ ಈ ಒಂದು ಕಾಯಿಲೆಗಳು ಬಹಳಷ್ಟು ಕಂಡು ಬರ್ತಿದ್ಯಾ, ಅಥವಾ ನಮ್ಮ ಪರಿಸರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿರ್ಬೋದು ಅಥವಾ ಕರ್ನಾಟಕದ ಭಾಗದಲ್ಲಿ ನಮ್ಮ ಜನರು ಕೂಡ ಇಂತಹ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರಾ? ಹೌದು, ಪಾರ್ಕಿನ್ಸನ್ ಡಿಸೀಸ್ ಈಗ ಮುಂಚೆ ತರ ಇನ್ಫೆಕ್ಷಸ್ ಡಿಸೀಸ್ ಎಲ್ಲ ಕಡಿಮೆ ಆಗಿದೆ. ಸೊ ಲಾಂಜಿಟಿವಿಟಿ ಜಾಸ್ತಿ ಆಗಿದೆ. ಸೊ ಈಗ ಎಲ್ಲರೂ ಅಟ್ಲೀಸ್ಟ್ 80-90 ವರ್ಷವರೆಗೂ ಬದುಕ್ತಾರೆ. ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ ತಗೊಳ್ಳಿ ಅಥವಾ ದಕ್ಷಿಣ ಕನ್ನಡ ಅಥವಾ ಕರ್ನಾಟಕದಲ್ಲಿ ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ. ಸೊ ನಾನು ಹೇಳ್ದಂಗೆ ಏಜ್ ಜಾಸ್ತಿ ಆಗ್ತಾ ಇದ್ದಂಗೆ ಪಾರ್ಕಿನ್ಸನ್ಸ್ ಡಿಸೀಸು ಸಹ ಜಾಸ್ತಿ ಆಗ್ತಾ ಉಂಟು. ಸೊ ಏಜ್ ಜಾಸ್ತಿ, ರಿಸ್ಕ್ ಆಫ್ ಪಾರ್ಕಿನ್ಸನ್ಸು ಜಾಸ್ತಿ ಆಗ್ತಾ ಉಂಟು. ಸೊ ಅದರಿಂದ ಈಗ ಇನ್ಕ್ರೀಸ್ಡ್ ಕೇಸಸ್ ಆಫ್ ಪಾರ್ಕಿನ್ಸನ್ಸ್ ಈಗ ನೋಡ್ತಾ ಇದ್ದೇವೆ, ಏಜ್ ಜಾಸ್ತಿ ಆಗ್ತಿದ್ದಂಗೆ. ಸೊ ಅಂಥವರಲ್ಲಿ ಡೆಫಿನೆಟ್ಲಿ ಹಾಗಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, ಪಾರ್ಕಿನ್ಸನ್ಸ್ ಕಾಯಿಲೆ ಒಮ್ಮೆ ಬಂದ್ರೆ ಇದು ಕಂಪ್ಲೀಟ್ ಆಗಿ ಗುಣಮುಖ ಆಗುವುದಿಲ್ಲ, ಬಟ್ ಇದಕ್ಕೆ ಟ್ರೀಟ್ಮೆಂಟ್ ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೌದು. ಸೊ ಕ್ವಾಲಿಟಿ ಆಫ್ ಲೈಫ್ ಒಳ್ಳೆ ಇಂಪ್ರೂವ್ ಮಾಡಬಹುದು. ಮನುಷ್ಯದ ಕ್ವಾಲಿಟಿ ಆಫ್ ಲೈಫ್ ಟ್ರೀಟ್ಮೆಂಟ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಮಾಡುವಂತದ್ದು, ಅಟ್ಲೀಸ್ಟ್ ಅವ್ರ ಕೆಲಸ ಮಾಡುವಂತದ್ದು. ಪ್ಲಸ್ ನಮ್ದು ಒಳ್ಳೆ ಪೇಷಂಟ್ DBS ಮಾಡ್ಕೊಂಡಿರೋ ಪೇಷಂಟ್ಸ್ ಹ್ಯಾವ್ ಬಿಕಮ್ ಸೋ ನಿಯರ್ ನಾರ್ಮಲ್ ದಟ್ ಅವ್ರು ವಾಪಸ್ ಅವ್ರ ಆಫೀಸ್ಗೆ ಅಥವಾ ಅವ್ರದ್ದು ವೃತ್ತಿ ವ್ಯವಹಾರಕ್ಕೆ ಹೋಗಿ ಅವರೇ ಮ್ಯಾನೇಜ್ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಓಕೆ. ಸೊ ಡಾಕ್ಟರ್, ನೀವೀಗ ಈ ಒಂದು DBS ನ ಸಿಸ್ಟಮ್ ಬಗ್ಗೆ ಹೇಳಿದ್ರಿ. ಸೊ ಬೇರೆ ಯಾವ DBS ನ ಸಿಸ್ಟಮ್ ತರ ಬೇರೆ ಯಾವ ರೀತಿಯ ಒಂದು ಥೆರಪೀಸ್ ಗಳನ್ನ ನಾವು ಈ ಒಂದು ಪಾರ್ಕಿನ್ಸನ್ಸ್ ಕಾಯಿಲೆಗೆ ನೋಡಬಹುದು? ಹೌದು. ಸೊ ಪಾರ್ಕಿನ್ಸನ್ಸ್ ಅಲ್ಲಿ ಬೇರೆ ಅಡ್ವಾನ್ಸ್ ಥೆರಪಿ ಬಂದಿರುವಂಥದ್ದು ಏನಂದ್ರೆ, ಇನ್ನೊಂದು ಲಿವೋಡೋಪಾ ಇಂಟೆಸ್ಟೈನಲ್ ಜೆಲ್ ಅಂತ ಹೇಳ್ತೇವೆ. ಅದರಲ್ಲಿ ಆ ಲಿವೋಡೋಪಾ ನಾನು ಹೇಳಿದೆ ಮಾತ್ರೆ ರೂಪಲ್ಲಿ ಕೊಡೋ ಬದಲು ಡೈರೆಕ್ಟ್ಲಿ ಜೆಲ್ ಫಾರ್ಮುಲೇಷನ್ ಅಲ್ಲಿ ಅದನ್ನ ನಾವು ಹೊಟ್ಟೆಯಲ್ಲಿ ಡೈರೆಕ್ಟ್ಲಿ ಇಂಟೆಸ್ಟೈನ್ ಮೂಲಕ ಕೊಡ್ತೇವೆ. ಅದರಿಂದ ಅಬ್ಸಾರ್ಪ್ಷನ್ ಬೆಟರ್ ಆಗ್ತದೆ, ಬೇಗ ಬ್ರೈನಿಗೆ ತಲುಪ್ತದೆ. ಸದ್ಯಕ್ಕೆ ಇಂಡಿಯಾಲಿ ಅದು ಇನ್ನ ಮುಟ್ಲಿಲ್ಲ, ಇಂಡಿಯಾಲ್ ಬರ್ತಾ ಇಲ್ಲ, ಬಟ್ ದಟ್ ಈಸ್ ಒನ್ ಆಫ್ ದ ಅದರ್ ಅಡ್ವಾನ್ಸ್ ಥೆರಪಿ ಒಂದಿರುವಂತದ್ದು. ಮೂರನೇದು ಸಿವಿಯರ್ ಟ್ರೆಮರ್ ಇದ್ರೆ, ಸಿವಿಯರ್ ಟ್ರೆಮರ್ ತರ ಪಾರ್ಕಿನ್ಸನ್ ಇದ್ರೆ ಕಂಟ್ರೋಲ್ ಆಗ್ತಾ ಇಲ್ಲ, ಅವರಿಗೆ ಆಪರೇಷನ್ ಅಥವಾ DBS ಬೇಡ ಅಂಥವರಿಗೆ ಅಬ್ಲೇಷನ್ ಥೆರಪಿ, ಐದರ್ MRI ಗೈಡೆಡ್ ಅಬ್ಲೇಷನ್ ಥೆರಪಿ ಅಂತ ಹೇಳ್ತೇವೆ ಅಥವಾ ಲೇಸರ್ ಗೈಡೆಡ್ ಅಬ್ಲೇಷನ್ ಥೆರಪಿ ಅಂತ ಹೇಳ್ತೇವೆ, ಅದು ಮಾಡುವಂಥದ್ದು ಒಂದು ಅಡ್ವಾನ್ಸ್ ಥೆರಪಿ ಉಂಟು. ಮೂರನೇದು ಕ್ವೈಟ್ ಅಡ್ವಾನ್ಸ್ಡ್ ಸ್ಟೇಟಸ್ ಅಲ್ಲಿ ನಾನು ಹೇಳಿದೆ ಈ ಮೋಟರ್ ಫ್ಲಕ್ಚುಯೇಷನ್ ಬರ್ತದೆ, ಆನ್ ಆಫ್ ಇರ್ತದೆ, ಆಫ್ ಇರೋವಾಗ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ಅಂಥ ಸ್ಟೇಜ್ ಅಲ್ಲಿ
ಅಪೋಮಾರ್ಫಿನ್ ಅಂತ ಒಂದು ಇಂಜೆಕ್ಷನ್ ಬರ್ತದೆ. ಅದು ಡೋಪಮಿನ್ ಏಗೋನಿಸ್ಟ್, ಅದು ಡೋಪಮಿನ್ ತರಾನೇ ಕೆಲಸ ಮಾಡುವಂಥದ್ದು. ಸೊ ಆ ಇಂಜೆಕ್ಷನ್ ಥೆರಪಿನೂ ಅವೈಲೇಬಲ್ ಇದೆ. ಬಟ್ ಇದೆಲ್ಲ ಅಡ್ವಾನ್ಸ್ ಥೆರಪಿ, ಸ್ಪೆಷಲೈಸ್ಡ್ ಸೆಂಟರ್ ಕೊಡತಕ್ಕದ್ದು, ಪೇಷಂಟ್ ಟು ಪೇಷಂಟ್ ಸೆಲೆಕ್ಷನ್ ಮಾಡಿ ಕೊಡುವಂತ ಟ್ರೀಟ್ಮೆಂಟ್ ಇದು ಅಡ್ವಾನ್ಸ್ ಥೆರಪಿಯಲ್ಲಿ. ಸೊ ಹಾಗೆ ನಾನ್ ಮೋಟರ್ ಸಿಂಪ್ಟಮ್ಸ್ ಅಂತ ಹೇಳಿದ್ರಿ ನೀವು. ಸೊ ಈ ಒಂದು ಸಿಸ್ಟಮ್ ನ ಬಗ್ಗೆ ಹೇಳುದಾದ್ರೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಬಹುದು? DBS ಅಥವಾ ಅಡ್ವಾನ್ಸ್ಡ್ ಥೆರಪೀಸ್ ಅಲ್ಲಿ ಪ್ರಿಡಾಮಿನೆಂಟ್ಲಿ ಮೋಟಾರ್ ಸಿಂಪ್ಟಮ್ಸ್ ಕಂಟ್ರೋಲ್ ಬರ್ತದೆ. ನಾನು ಹೇಳಿದೆ ಟ್ರೆಮರ್ ಕಂಟ್ರೋಲ್ ಬರ್ತದೆ, ಆನ್ ಆಫ್ ಕಂಟ್ರೋಲ್ ಬರ್ತದೆ, ಸ್ಲೋನೆಸ್ ಸ್ಟಿಫ್ನೆಸ್ ಕಡಿಮೆ ಆಗ್ತದೆ. ನಾನ್ ಮೋಟಾರ್ ಸಿಂಪ್ಟಮ್ಸ್ ಅಲ್ಲಿ ಇಂಪಾರ್ಟೆಂಟ್ ಇರೋದು ಫಸ್ಟ್ ನಾನು ಹೇಳಿದೆ ಮಾನಸಿಕವಾಗಿ ಅವ್ರು ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ ಆಗ್ತದೆ. ಸೊ ಅದಕ್ಕೆ ಅದರದ್ದಾದದ್ದೇ ಆಂಟಿ ಡಿಪ್ರೆಸೆಂಟ್ ಕೊಡಬೇಕಾಗ್ತದೆ. ಅದು ಒಂದು ಬೇರೆ ಸರ್ಕಿಟ್ ಇಂದ ಬರುವಂಥದ್ದು ಪ್ರಾಬ್ಲಮ್, ಡೋಪಮಿನ್ ಕಡಿಮೆ ಆಗಿ. ಎರಡನೇದು ಕಾನ್ಸ್ಟಿಪೇಷನ್ಗಿನೂ ಸಹ ಮಲಬದ್ಧತೆ ನಾವು ಕಾಮನ್ ತಗೋತೇವೆ, ಅದರಿಂದನೂ ಸಹ ಅಬ್ಸಾರ್ಪ್ಷನ್ ಪ್ರಾಬ್ಲಮ್ ಬರ್ತದೆ. ಸೊ ಮಲಬದ್ಧತೆಯನ್ನು ನಾವು ತಡೆಗಟ್ಟಬೇಕಾಗ್ತದೆ, ಅದರಿಂದ ಡಿಸ್ಕಂಫರ್ಟ್ ಆಗ್ತದೆ. ಸೊ ಅದಕ್ಕೂ ಸಹ ಮೆಡಿಕೇಶನ್ಸ್ ಬಂದಿದ್ದಾವೆ, ಅದು ತಗೋಬೇಕಾಗ್ತದೆ. ಮೂರನೇದು ಪಾರ್ಕಿನ್ಸನ್ ನಾನ್ ಮೋಟಾರ್ ಸಿಂಪ್ಟಮ್ ಇಂಪಾರ್ಟೆಂಟ್ ಇರೋದು ಅಂತಾರೆ ನಿದ್ದೆ ಬಗ್ಗೆ ನಾನು ಅವಾಗ ಹೇಳಿರ್ಲಿಲ್ಲ. ಸೊ ನಿದ್ದೆ ಒಂದು ಅವರಿಗೆ ಕಡಿಮೆ ಆಗಬಹುದು, ಅದು ಡೋಪಮಿನ್ ಇಂದ ನಿದ್ದೆ ಕಡಿಮೆ ಆಗ್ತದೆ. ಎರಡನೇದು ಪ್ರಾಬ್ಲಮ್ ರೆಮ್ ಸ್ಲೀಪ್ ಬಿಹೇವಿಯರ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಇದು ಸಹ ಸ್ವಲ್ಪ ಅರ್ಲಿ ಸ್ಟೇಜ್ ಅಲ್ಲಿ ಬರುವಂತದ್ದು. ಸೊ ನಿದ್ದೆಯಲ್ಲಿ ಅವರು ಕನ್ಸಲ್ಲಿ, ನಾವು ಯೂಶಲಿ ಕನ್ಸಲ್ಲಿ ಆಕ್ಷನ್ ಮಾಡೋದಿಲ್ಲ, ಇವರು ಕನ್ಸಲ್ಲಿ ಆಕ್ಷನ್ ಮಾಡ್ತಾರೆ. ಬೆಡ್ ಪಾರ್ಟ್ನರಿಗೆ ಹೊಡೆಯೋ ತರ ಪರಿಸ್ಥಿತಿ ಬರ್ತದೆ, ಯಾಕೆ ಆಕ್ಷನ್ ಮಾಡಿರೋದ್ರಿಂದ, ಅಥವಾ ಬೆಡ್ ಇಂದ ಬಿದ್ದು ಬಿಡ್ತಾರೆ, ಕಾಂಪ್ಲೆಕ್ಸ್ ಆಕ್ಷನ್ ಬರ್ತವೆ. ಸೊ ಅದರಿಂದ ಅವರಿಗೂ ಇಂಜುರಿ ಆಗ್ತದೆ, ಬೇರೆಯವರಿಗೂ ತೊಂದರೆ ಆಗ್ತದೆ. ಅಥವಾ ನಿದ್ದೆ ಕಮ್ಮಿ ಇರೋದ್ರಿಂದ ನೆಕ್ಸ್ಟ್ ಡೇ ಡೋಪಮಿನ್ ಸೆಕ್ರೇಷನ್ ಕಡಿಮೆ ಆಗ್ತದೆ, ಅವ್ರಿಗೆ ಚಿಹ್ನೆಗಳು ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಸ್ಲೀಪ್ ನ ರೆಗ್ಯುಲೇಟ್ ಮಾಡೋದು ಇಂಪಾರ್ಟೆಂಟ್. ಅದರದ್ದು ನಾನ್ ಮೋಟಾರ್ ಸಿಂಪ್ಟಮ್ನು ನಾವು ಸಪರೇಟ್ ಆಗಿ ಆಕ್ಷನ್ ತಗೋಬೇಕಾಗಂತದ್ದು. ಸ್ವಲ್ಪ ಅಡ್ವಾನ್ಸ್ ಡಿಸೀಸ್ ಅಲ್ಲಿ ಮೂತ್ರದ ಕಂಟ್ರೋಲು ಸಹ ಅರ್ಜೆನ್ಸಿ ಬರ್ತದೆ, ಕಂಟ್ರೋಲ್ ಮಾಡಕ್ ಬರಲ್ಲ. ಅದನ್ನು ಮೆಡಿಕೇಶನ್ ರೂಪದಲ್ಲಿ ಅದರದ್ದು ಟ್ರೀಟ್ಮೆಂಟ್ ಕೊಡಬೇಕಾಗಿ ಬರುವಂತದ್ದು. ಸೊ ಇದು ಕಾಮನ್ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ನಾನ್ ಮೋಟರ್ ಸಿಂಪ್ಟಮ್ಸ್. ಈಗ ಸ್ಲೀಪ್ ಡಿಸಾರ್ಡರ್ಸ್ ಅಂತ ಹೇಳುವಾಗ ಮುಖ್ಯವಾಗಿ ನಮಗೆ ನೆನಪಿಗೆ ಬರುವಂಥದ್ದು ನಾವು ಸ್ಕ್ರೀನ್ ನ ಬಳಕೆಯನ್ನು ಮಾಡುವಂಥದ್ದು. ಈಗ ಹೆಚ್ಚಾಗಿ ನಾವು ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ಅಲ್ಲೇ ಕೆಲಸ ಮಾಡೋದ್ರಿಂದ ಇದರಿಂದ ಕೂಡ ಸ್ಲೀಪ್ ಡಿಸಾರ್ಡರ್ಸ್ ಬರುವ ಸಾಧ್ಯತೆ ಇದೆ. ಇದಕ್ಕೆ ಏನಾದ್ರೂ ಸಂಬಂಧ ಕಲ್ಪಿಸಬಹುದಾ ಇದ್ರೊಟ್ಟಿಗೆ ನಾವು? ಇಲ್ಲ, ಈಗ ಆಸ್ ಆಫ್ ನೌ ಸ್ಲೀಪ್ ಮತ್ತೆ ಇದು ಸ್ಕ್ರೀನ್ ಟೈಮ್ ಇಂದ ಪಾರ್ಕಿನ್ಸನ್ಸ್ ಡಿಸೀಸ್ ಬಗ್ಗೆ ಇದುವರೆಗೂ ಏನು ಪ್ರೂಫ್ ಬಂದಿಲ್ಲ. ಬಟ್ ಬೇರೆ ಮೆಡಿಕಲ್ ನ್ಯೂರಲಾಜಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಎಪಿಲೆಪ್ಸಿಯಲ್ಲಿ ಸ್ಕ್ರೀನ್ ಟೈಮ್ ಇದರಿಂದ ಎಪಿಲೆಪ್ಸಿ ಸ್ವಲ್ಪ ವರ್ಸನ್ ಆಗ್ಬಹುದು, ಬಟ್ ಪಾರ್ಕಿನ್ಸನ್ ರಿಲೇಟೆಡ್ ಸ್ಕ್ರೀನ್ ಟೈಮ್ ಮತ್ತೆ ಇದರಿಂದ ಬರೋದಿಲ್ಲ. ಎರಡನೇದು ಸ್ಲೀಪ್ ಸ್ಮೂತ್ ಆಗ್ಲಿಲ್ಲ, ಸ್ಲೀಪ್ ಚೇಂಜ್ ಆಗಿರೋದ್ರಿಂದ ಪಾರ್ಕಿನ್ಸನ್ ಕಾಯಿಲೆ ಚೂರ್ ವರ್ಸನ್ ಆಗ್ತದೆ. ಅದರಿಂದ ಮೂಡು ಸಹ ವರ್ಸನ್ ಆಗ್ತದೆ ಸ್ಲೀಪ್ ರೆಗ್ಯುಲೇಟ್ ಮಾಡ್ಲಿಲ್ಲ ಅಂದ್ರೆ. ಸೊ ಅವಾಗ ಅದಕ್ಕೆ ಸ್ಲೀಪ್ ನಾವು ಸಹ ಆಕ್ಷನ್ ತಗೋಬೇಕಾಗ್ತದೆ. ಓಕೆ ಡಾಕ್ಟರ್, ಹಾಗೆ ಪಾರ್ಕಿನ್ಸನ್ ಡಿಸೀಸ್ ಅಂತ ಏನ್ ಹೇಳ್ತೀವಿ, ಹಾಗೆ ಇದರ ರೀತಿಯಲ್ಲಿ ಬೇರೆ ರೀತಿಯ ಒಂದು ಏಟಿಪಿಕಲ್ ಪಾರ್ಕಿನ್ಸನ್ಸ್ ಏನಾದರೂ ಇದೆಯಾ ಅಂತ ಹೇಳ್ತೀರಾ? ಹೌದು. ಸೊ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ. ಪಾರ್ಕಿನ್ಸನ್ಸ್ ಡಿಸೀಸ್ ಯೂಶಲಿ ಒಂದು ಕಡೆಯಿಂದ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಒಂದು ಬ್ರೈನ್ ಒಂದು ಡೀಪ್ ಬೇಸಲ್ ಗ್ಯಾಂಗ್ಲಿಯಾ ಏರಿಯಲ್ಲಿ ಡೋಪಮಿನ್ ಕಮ್ಮಿ ಆಗುವಂತದ್ದು ಪ್ರಿಡಾಮಿನೆಂಟ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಬಟ್ ಸರ್ಕಿಟ್ ಅದರಲ್ಲಿ ಸರಿ ಇರ್ತದೆ. ಸೊ ಅದರಿಂದ ನಾವು ಡೋಪಮಿನ್ ಕೊಟ್ರೆ, ಅದರ ಟ್ರೀಟ್ಮೆಂಟ್ ಕೊಟ್ರೆ ಅದು ಇಂಪ್ರೂವ್ ಆಗೋತಕ್ಕದ್ದು. ಸೊ ಪಾರ್ಕಿನ್ಸನ್ ಡಿಸೀಸ್ ತರಹ ಪಾರ್ಕಿನ್ಸೋನಿಸಮ್ ಅಂತ ಹೇಳ್ತೇವೆ. ಸೊ ಅದ್ರದ್ದು ತರಹ ಕಾಯಿಲೆಗಳು ಸಹ ಬರ್ಬೋದು, ನೋಡ್ಲಿಕ್ಕೆ ಪಾರ್ಕಿನ್ಸನ್ ತರಹ ಕಾಣ್ತದೆ. ಸೊ ಅದಕ್ಕೆ ಪಾರ್ಕಿನ್ಸೋನಿಸಮ್ ಅಂತ ಹೇಳ್ತೇವೆ. ಅದರಲ್ಲಿ ಎರಡು ತರಹದ ಪಾರ್ಕಿನ್ಸೋನಿಸಮ್ ಬರ್ತದೆ. ಒಂದು ಸೆಕೆಂಡರಿ ಪಾರ್ಕಿನ್ಸೋನಿಸಮ್ ಅಂತ ಬರ್ತದೆ, ಎರಡನೇದು ಏಟಿಪಿಕಲ್ ಪಾರ್ಕಿನ್ಸೋನಿಸಮ್ ಅಂತ ಬರ್ತದೆ. ಸೆಕೆಂಡರಿ ಪಾರ್ಕಿನ್ಸೋನಿಸಮ್ ಏನಂದ್ರೆ ಒಂದು ಸ್ವಲ್ಪ ಡ್ರಗ್ ಟಾಕ್ಸಿಫಿಕೇಶನ್, ಅಂದ್ರೆ ಹಲವಾದ ಕೊಕೈನ್ ಮತ್ತೆ ಬೇರೆ ಡ್ರಗ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಡ್ರಗ್ ಇಂದ ಪಾರ್ಕಿನ್ಸನ್ ಬರುವಂತದ್ದು. ಆವಾಗ ಡ್ರಗ್ ಕಡಿಮೆ ಮಾಡಿದ್ರೆ ಅದು ಕಡಿಮೆ ಆಗ್ತದೆ. ಎರಡನೇದು ಈಗ ಸ್ಟ್ರೋಕ್ಸ್ ಜಾಸ್ತಿ ಆಗಿದೆ, ಬ್ರೈನ್ ಸ್ಟ್ರೋಕ್ ಜಾಸ್ತಿ ಆಗಿದೆ. ಸೊ ಆ ಬೇಸಲ್ ಗ್ಯಾಂಗ್ಲಿಯಾ ಅನ್ನೋ ಸ್ಟ್ರಕ್ಚರ್ ಅಲ್ಲಿ ಸ್ಟ್ರೋಕ್ ಆದ್ರೆ ಪಾರ್ಕಿನ್ಸನ್ ಬರುವಂತದ್ದು. ಸೊ ಅದಕ್ಕೆ ವ್ಯಾಸ್ಕ್ಯುಲರ್ ಪಾರ್ಕಿನ್ಸೋನಿಸಮ್ ಅಂತ ಹೇಳ್ತೇವೆ. ಪಾರ್ಕಿನ್ಸನ್ ತರಹ ಕಾಣಿಸ್ಕೋತದೆ, ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲ, ಪಾರ್ಕಿನ್ಸೋನಿಸಮ್ ಅಂತ ಹೇಳ್ತೇವೆ. ಅದು ಕ್ಯೂರೇಬಲ್. ಅದಕ್ಕೆ ಸ್ಟ್ರೋಕ್ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಕ್ಯೂರ್ ಆಗ್ತದೆ. ಇಲ್ಲಿ ಡ್ರಗ್ ಇಂಡ್ಯೂಸ್ಡ್ ಇದ್ರೆ ಡ್ರಗ್ ನ ವಿಡ್ರಾ ಮಾಡಿದ್ರೆ ಕ್ಯೂರ್ ಆಗ್ತದೆ, ಕ್ಯೂರ್ ಆಗುವಂತದ್ದು. ಇದು ಬಿಟ್ಟು ಡಿಜನರೇಟಿವ್ ಅಲ್ಲೇ ಪಾರ್ಕಿನ್ಸೋನಿಸಮ್ ಇದೆ. ಇದಕ್ಕೆ ಏಟಿಪಿಕಲ್ ಪಾರ್ಕಿನ್ಸೋನಿಸಮ್ ಅಂತ ಹೇಳ್ತೇವೆ. ನಾನು ಪಾರ್ಕಿನ್ಸನ್ಸ್ ಚಿಹ್ನೆಗಳು ಹೇಳಿದೆ, ಸ್ಲೋನೆಸ್, ಸ್ಟಿಫ್ನೆಸ್, ಟ್ರೆಮರ್,
ಇದು ಬರುವಂಥದ್ದು. ಅದೇ ಥರ ಸಿಂಪ್ಟಮ್ಸ್ ಏಟಿಪಿಕಲ್ ಅಲ್ಲೂ ಬರ್ತದೆ. ಬಟ್ ಏಟಿಪಿಕಲ್ ಅಂತ ಪಾರ್ಕಿನ್ಸನ್ ಒಂದು ಕಡೆ ಸ್ಟಾರ್ಟ್ ಆಗ್ತದೆ, ಇದು 2 ಕಡೆ ಸ್ಟಾರ್ಟ್ ಆಗುವಂಥದ್ದು. ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ನಡೆಯೋದು ಬೀಳೋದು ಸುಮಾರು 5% 10 ವರ್ಷ ಆದ್ಮೇಲೆ ಬರುವಂಥದ್ದು. ವೇರಸ್ ಏಟಿಪಿಕಲ್ ಪಾರ್ಕಿನ್ಸನ್ಸ್ ಅಲ್ಲಿ ಬೇಗ ಪಾಸ್ಚರಲ್ ಇನ್ಸ್ಟೆಬಿಲಿಟಿ, ನಾನು ಹೇಳಿದೆ ಬ್ಯಾಲೆನ್ಸ್ ಸಿಗೋದಿಲ್ಲ, ಅಥವಾ ಬೀಳೋದು ಅಥವಾ ನಡೆಯೋದು ತುಂಬಾ ಬೇಗ ಬರ್ತದೆ. ಮೂರನೇದು ಏಟಿಪಿಕಲ್ ಅಲ್ಲಿ ಮರುವು ಕಾಯಿಲೆ. ಯೂಶಲಿ ಪಾರ್ಕಿನ್ಸನ್ಸ್ ಮರುವುದು ಸುಮಾರು ವರ್ಷ ಕಟ್ಲೆ ಆದ್ಮೇಲೆ ಬರುವಂಥದ್ದು, ಡಿಮೆನ್ಷಿಯಾ ಅಂತ ಹೇಳ್ತೇವೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲೂ ಸಹ. ಬಟ್ ಅದು ಸುಮಾರು ವರ್ಷ ಆದ್ಮೇಲೆ ಬರುವಂಥದ್ದು. ಏಟಿಪಿಕಲ್ ಪಾರ್ಕಿನ್ಸನ್ ಸ್ವಲ್ಪ ಚೂರು ಬೇಗ ಬರ್ತದೆ. ಸೊ ಇದು ಏಟಿಪಿಕಲ್ ಪಾರ್ಕಿನ್ಸನ್ಸ್ ಅಂತ ಹೇಳ್ತೇವೆ. ಸೊ ನಾವು ವೈದ್ಯರಾಗಿರುವಾಗ ಅದು ಪಾರ್ಕಿನ್ಸನ್ಸ್ ಡಿಸೀಸ್ ಇದೆಯಾ ಏಟಿಪಿಕಲ್ ಇದೆಯಾ ಅದು ನೋಡ್ಬೇಕಾಗ್ತದೆ. ಸೊ ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ಟ್ರೀಟ್ಮೆಂಟ್ಗೆ 80 to 90% ರೆಸ್ಪಾನ್ಸ್ ಇರ್ತದೆ. ವೇರಸ್ ಏಟಿಪಿಕಲ್ ಪಾರ್ಕಿನ್ಸನ್ಸ್ ಅಲ್ಲಿ ಡೋಪಮಿನು ಕಡಿಮೆ, ಸರ್ಕಿಟು ಬ್ರೇಕ್ ಆಗಿರ್ತದೆ, ಅದಕ್ಕೆ ಚಿಹ್ನೆಗಳು. ಸೊ ಅಲ್ಲಿ ರೆಸ್ಪಾನ್ಸ್ ಆಫ್ ಟ್ರೀಟ್ಮೆಂಟ್ ಕಡಿಮೆ ಇರ್ತದೆ. ಅವರಿಗೆ ಪ್ರಿಡಾಮಿನೆಂಟ್ಲಿ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡುವಂಥದ್ದು. ಹಾಗಾದ್ರೆ ಒಬ್ಬ ವ್ಯಕ್ತಿಗೆ ಈ ಒಂದು ಕಾಯಿಲೆ ಬಂತು ಅಂತ ಹೇಳಿದ್ಮೇಲೆ ಅವರ ಒಂದು ಕುಟುಂಬದವರ ಪಾತ್ರ ಕೂಡ ಮುಖ್ಯ ಆಗಿರ್ತದೆ. ಸೊ ಕುಟುಂಬದವರು ಅವರನ್ನ ಯಾವ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಅಂತ ಹೇಳ್ಬೋದಾ? ಹೌದು. ಸೊ ಬರ್ಡನ್ ಆಫ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಬರ್ಡನ್ ಆಫ್ ಡಿಸೀಸ್ ಅಂದ್ರೆ ಅಡ್ವಾನ್ಸ್ ಪಾರ್ಕಿನ್ಸನ್ ಡಿಸೀಸ್ ಅಡ್ವಾನ್ಸ್ ಆಗ್ತಾ ಇದ್ದಂಗೆ ಅವ್ರದ್ದು ಆಫ್ ಸ್ಟೇಟ್ ಡೆಫಿಸಿಟ್ ಬರುವಾಗ ಕುಟುಂಬದವರಿಗೆ ಹೆಲ್ಪ್ಗೆ ಬೇಕೇ ಬೇಕಾಗ್ತಾರೆ. ಯೂಶಲಿ ಹೆಂಡತಿ ಮಕ್ಕಳು ಇರ್ತಾರೆ ಅಥವಾ ಒಬ್ರು ಕೇರ್ ಟೇಕರ್ ಇರ್ತಾರೆ. ನಡಿಲಿಕ್ಕೆ ತೊಂದರೆ ಬರುವಾಗ ಹಿಡಿದು ನಡಿಬೇಕಾಗ್ತದೆ. ಅವ್ರದ್ದು ನಾನು ಹೇಳ್ದೆ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತ ಹೇಳ್ತೇವೆ. ನಾವಾಗೆ ಡ್ರೆಸ್ ಮಾಡ್ಕೊಳ್ಳುವಂಥದ್ದು, ನಾವಾಗೆ ನಮ್ಮ ಸ್ನಾನ ಮಾಡ್ಕೊಳ್ಳುವಂಥದ್ದು, ನಾವಾಗೆ ನಮ್ಮ ಕೆಲಸ ದಿನಚರ್ಯ ಕೆಲಸ ಮಾಡುವಂಥದ್ದು, ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆವಾಗ ಕುಟುಂಬದವರು ಹೆಲ್ಪ್ ಮಾಡಬೇಕಾಗ್ತದೆ. ಸೊ ಇನಿಷಿಯಲಿ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಇದು ಲಿವೋಡೋಪಾ ಎಫೆಕ್ಟ್ ಇರೋವಾಗ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಬಟ್ ಡಿಸೀಸ್ ಪ್ರೋಗ್ರೆಸ್ ಆಗ್ತಾ ಇದ್ದಂಗೆ ಅವ್ರದ್ದು ಡ್ಯೂರೇಷನ್ ಆಫ್ ಆನ್ ಅಂದ್ರೆ ಎಷ್ಟು ಸ್ಟೇಜಲ್ಲಿ ಅವ್ರು ನಾರ್ಮಲ್ ಇರ್ತಾರೆ ಅದು ಕಮ್ಮಿ ಆಗ್ತಾ ಬರ್ತದೆ. ಸೊ ಅವರಿಗೆ ಆವಾಗ ಡಿಪೆಂಡೆನ್ಸ್ ಆನ್ ದ ಫ್ಯಾಮಿಲಿ ಬೇಕಾಗ್ತದೆ ಒಂದನೇದು. ಸೊ ಆವಾಗ ಟ್ರೀಟ್ಮೆಂಟ್ ಕೊಡ್ಲಿಕ್ಕೂ ಮಾತ್ರೆ ತಿನ್ಲಿಕ್ಕೂ ಅದಕ್ಕೂ ಸಹ ಹೆಲ್ಪ್ ಬೇಕಾಗ್ತದೆ. ಸ್ಟೆಬಿಲಿಟಿ ಇರೋದಿಲ್ಲ. ಸೊ ಅವಾಗೆಲ್ಲ ಹೆಲ್ಪ್ ಬೇಕಾಗ್ತದೆ. ಸೊ ಬಿದ್ರೆ ಫ್ರಾಕ್ಚರ್ ಆಗೋ ರಿಸ್ಕ್, ಹೆಡ್ ಇಂಜುರಿ ಆಗೋ ರಿಸ್ಕ್ ಅದೆಲ್ಲ ಜಾಸ್ತಿ ಆಗ್ತದೆ. ಸೊ ಬೀಳೋದು ಪ್ರಿವೆಂಟ್ ಮಾಡಬೇಕಾಗ್ತದೆ. ಸೊ ಅವಾಗೆಲ್ಲ ಫ್ಯಾಮಿಲಿ ಸಪೋರ್ಟ್ ಬೇಕಾಗ್ತದೆ. ಮೂರನೇದು DBS ಮತ್ತೆ ಅಡ್ವಾನ್ಸ್ ಥೆರಪಿ ಕೊಡುವಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಮಾತ್ರ ಚೂರ್ ಹೆಲ್ಪ್ ಮಾಡುವಂಥದ್ದು. ಒಂದ್ಸತಿ DBS ಫಿಕ್ಸ್ ಆದ್ಮೇಲೆ ಅದ್ರದ್ದು ಎಫೆಕ್ಟ್ ಶುರು ಆದ್ಮೇಲೆ ಪೇಷಂಟಿಗೆ ಹೆಚ್ಚಿಗೆ ಸಪೋರ್ಟ್ ಏನು ಬೇಕಾಗಿರಲ್ಲ. ಓಕೆ, ಹಾಗಾದ್ರೆ ಇಂತಹ ಒಂದು ಕಾಯಿಲೆಗಳು ಬಂದಾಗ ನಾವು ಮಾನಸಿಕವಾಗಿ ಕುಗ್ಗುವಂಥದ್ದು ಸಾಮಾನ್ಯವಾಗಿರ್ತದೆ. ಮಾನಸಿಕ ಸ್ವಾಸ್ಥ್ಯವನ್ನ ಕಳೆದುಕೊಂಡ ರೋಗಿಯನ್ನ ಹೇಗೆ ನಾವು ಅವರನ್ನ ಒಂದು ಮುಖ್ಯ ಒಂದು ಇದಕ್ಕೆ ತರಬಹುದು ಅಂತ ಹೇಳ್ತೀರಾ? ಹೌದು, ಯಾವ ರೋಗ ಬಂದ್ರೂ ಸಹಜ, ನಾವು ಅದರಲ್ಲಿ ಬೇಜಾರಾಗ್ತದೆ, ನಮ್ ದುಃಖ ಆಗ್ತದೆ. ಎರಡನೇದು ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ನಾನು ಹೇಳ್ದೆ, ಈ ಡೋಪಮಿನ್ ಅನ್ನೋದು ನಮ್ಮ ಮೂಡ್ ಅಥವಾ ಇದನ್ನು ಅದನ್ನ ಎಲಿವೇಟ್ ಮಾಡ್ಲಿಕ್ಕೂ ಬೇಕಾಗ್ತದೆ. ಸೊ ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ಒಂದು ಕಾಯಿಲೆಯಿಂದಾನೇ ಪರ್ಸೆ, ಎರಡನೇದು ನನ್ಗೆ ಈ ತರ ಆಯ್ತಲ್ಲ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಐ ಆಮ್ ನಾಟ್ ಯೂಸ್ಫುಲ್ ಟು ದ ಸೊಸೈಟಿ ಅಂತ ಆ ತರದ್ದು ಭಾವನೆಗಳು ಬರ್ತದೆ. ಬಟ್ ಟ್ರೀಟ್ಮೆಂಟ್ ತಗೊಳ್ಳುವಾಗ ಅದನ್ನ ಇಂಪ್ರೂವ್ ಮಾಡಿಸ್ಬಹುದು. ಸೊ ಮಾನಸಿಕ, ಎರಡನೇದು ಮಾನಸಿಕ ಮಾತ್ರೆನೂ ಸಹ ಬೇಕಾಗ್ತದೆ ಅವ್ರದ್ದು ಬೇರೆ ಸರ್ಕಿಟ್ ಇಂದ ಡಿಪ್ರೆಷನ್ ಬರುವಂತದ್ದು. ಸೊ ಆವಾಗ್ಲೂ ಮಾನಸಿಕದ ಮಾತ್ರೆನೂ ಕೊಡ್ಬೇಕಾಗಿ ಬರ್ತದೆ. ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದೇ ಕಾಯಿಲೆ ಬಂದ್ರು ಜನರಿಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ಇರ್ತದೆ. ಈ ಮಿತ್ಸ್ ಅಂತ ಹೇಳುವಂಥದ್ದೇ ಜನರಲ್ಲಿ ಜಾಸ್ತಿ ಇರುವಂತದ್ದು. ಸೊ ಈ ಮಿತ್ಸ್ ಅಂತ ಬರುವಾಗ ಈ ಒಂದು ಕಾಯಿಲೆಯ ಬಗ್ಗೆ ತಿಳಿಸೋದಾದ್ರೆ ಇದಕ್ಕೆ ಏನಾದ್ರೂ ತಪ್ಪು ಕಲ್ಪನೆಗಳನ್ನ ನಾವು ಜನರಲ್ಲಿ ನೋಡ್ಬೋದಾ ಅಥವಾ ಕೇಳ್ಬೋದಾ? ಹೌದು, ಪಾರ್ಕಿನ್ಸನ್ ಅಲ್ಲೂ ಹಲವಾದ ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳಿದೆ. ಒಂದು, ಅದು ಅಂಟರೋಗನ ಇಲ್ಲ ಅಂತ ಹೇಳಿ. ಅಂಟರೋಗ ಅಲ್ಲ, ನಾನು ಹೇಳ್ದಂಗೆ ಇದು ಡಿಜನರೇಟಿವ್ ಡಿಸೀಸ್. ಸೊ ಬ್ರೈನ್ದು ಒಂದು ಏರಿಯಾ ಬೇಗ ವಯಸ್ಸಾಗ್ತಿರ್ತದೆ ಅಥವಾ ಬೇಗ ಡಿಜನರೇಟ್ ಆಗ್ತಿರ್ತದೆ, ಅದರಿಂದ ಬರುವಂಥದ್ದು. ಎರಡನೇದು ಮಿತ್ ಏನಂದ್ರೆ ಎಲ್ಲ ಪಾರ್ಕಿನ್ಸನ್ ಕಾಯಿಲೆಗೂ ಎಲ್ಲ ಟ್ರೆಮರ್ಸ್, ಎಲ್ಲ ಕೈ ನಡ್ಕೋದು ಪಾರ್ಕಿನ್ಸನ್ ಕಾಯಿಲೆ, ಅದು ಮಿತ್. ಅದು ಎಲ್ಲ ನಡ್ಗೋದು ಟ್ರೆಮರ್ಸ್ ಅಲ್ಲಿ ಬೇರೆ ಕಾರಣಗಳು ಇರ್ತದೆ, ಪಾರ್ಕಿನ್ಸನ್ ಕಾಯಿಲೆ ಒಂದು. ಎರಡನೇದು ಟ್ರೆಮರ್ ಇದ್ರೆ ಮಾತ್ರ ಪಾರ್ಕಿನ್ಸನ್ ಕಾಯಿಲೆ ಅಂತ ಅಂದ್ಕೋತಾರೆ, ಅದು ಸಹ ಅಲ್ಲ. ಎಲ್ಲ ಪಾರ್ಕಿನ್ಸನ್ ಪೇಷಂಟ್ಸ್ಗೆ ಟ್ರೆಮರ್ ಇರ್ಬೇಕಂತ ಇಲ್ಲ. ಸೊ ಟ್ರೆಮರ್ ಡಾಮಿನೆಂಟ್ ಪಾರ್ಕಿನ್ಸನ್ ಒಂದು ವೆರೈಟಿ ಇರ್ತದೆ, ಟ್ರೆಮರ್ ಇಲ್ದಿರೋದು ಪಾರ್ಕಿನ್ಸನ್ಸ್ ಒಂದು ವೆರೈಟಿ ಇರ್ತದೆ, ಅದು. ಮೂರನೇದು, ನಾನು ಆವಾಗ್ಲೇ ಹೇಳ್ದಂಗೆ ಬರೀ ವಯಸ್ಸಾಗಿರೋರಿಗೆ ಬರ್ತದೆ, ಇಲ್ಲ, ಯಂಗರ್ ಏಜ್ ಅಲ್ಲೂ ಸಹ ಕಾಣಿಸಬಹುದು, ಅದರಲ್ಲಿ ಬೇರೆ ಇದಿರ್ತದೆ.
ಮೂರನೇ ನಾನು ಮತ್ತೆ ಹೇಳಿದೆ ತಪ್ಪು ಕಲ್ಪನೆ ಎಲ್ಲಿ ಹೋದ್ರು ಅದು ಕ್ಯೂರ್ ಆಗ್ಬೋದು ಅಂತ. ಇಲ್ಲ, ಇದು ಕ್ಯೂರ್ ಆಗುವಂತ ಕಾಯಿಲೆ ಅಲ್ಲ, ಡಿಜನರೇಟಿವ್. ಇವತ್ತಿನ ಡೇಟ್ ವರೆಗೂ ಯಾವುದು ಕ್ಯೂರ್ ಆಗುವಂತ ಟ್ರೀಟ್ಮೆಂಟ್ ಬಂದಿಲ್ಲ. ಬಟ್ ಮೆಡಿಕಲ್ ಅಂಡ್ ಅಡ್ವಾನ್ಸ್ ಥೆರಪಿ ಎರಡರಿಂದನೂ ಒಳ್ಳೆ ಸಿಂಪ್ಟಮ್ ಕಂಟ್ರೋಲ್ ಮಾಡಿ ಪೇಷಂಟ್ನ ಸೊಸೈಟಿಯಲ್ಲಿ ಕೆಲಸ ಮಾಡಿ ಇರುವಂಥದ್ದು ಮೇಂಟೈನ್ ಮಾಡುವಂಥ ತಕ್ಕದ್ದು. ಮೂರನೇದು ಪಾರ್ಕಿನ್ಸನ್ ಕಾಯಿಲೆ ಆದ ತಕ್ಷಣ ಏನು ಮಾಡಲಿಕ್ಕೆ ಆಗೋದಿಲ್ಲ, ಇಂಡಿಪೆಂಡೆಂಟ್ ಇರ್ಲಿಕ್ಕೆ ಆಗಿಲ್ಲ, ಅದು ತಪ್ಪ ಕಲ್ಪನೆ. ಸೊ ಮೆಡಿಕೇಶನ್ಸ್ ಪ್ಲಸ್ ಅಡ್ವಾನ್ಸ್ ಥೆರಪಿಯಿಂದ ಡೆಫಿನೆಟ್ಲಿ ಅವ್ರು ಇಂಡಿಪೆಂಡೆಂಟ್ ಆಗಿರುವಂಥದ್ದು ಸ್ಟೇಜಿಗೆ ಮಾಡಬಹುದು. ವೆರಿ ಅಡ್ವಾನ್ಸ್ ಸ್ಟೇಜ್ ಒಂದು 20-25 ವರ್ಷ ಕಾಯಿಲೆ ಪ್ರೋಗ್ರೆಸ್ ಆವಾಗ ಕಷ್ಟ ಆಗ್ತದೆ. ಬಟ್ ಇಟ್ ಇಸ್ ಪಾರ್ಟ್ ಆಫ್ ದ ಏಜಿಂಗ್. ಅಂದ್ರೆ ಅವರೊಟ್ಟಿಗೆ ಯಾರು ಇರ್ತಾರೆ, ಈ ಒಂದು ಕುಟುಂಬದವರು ಇರ್ಬೋದು, ಸ್ನೇಹಿತರು ಇರ್ಬೋದು, ಅವರು ಕೂಡ ಈ ರೋಗಿಗೆ ಧೈರ್ಯವನ್ನ ಕೊಡುವ ಕೆಲಸವನ್ನ ಮಾಡಿದ್ರೆ ಸ್ವಲ್ಪ ರೋಗಿಯಲ್ಲೂ ಕೂಡ ಧೈರ್ಯ ತುಂಬಿಸಬಹುದು. ಹೌದು, ಅದು ಡೆಫಿನೆಟ್ಲಿ ಅದು ಪಾಸಿಟಿವ್ ಥೆರಪಿ. ನಾನು ಹೇಳ್ದಂಗೆ ಯೋಗ, ಫಿಸಿಯೋಥೆರಪಿ, ಧೈರ್ಯ ತುಂಬಿಸುವಂತ ಥೆರಪಿ. ಸೊ ಖುಷಿ ಆಗುವಂತ ಕೆಲಸ ಮಾಡುವಂತ ಥೆರಪಿ, ಅದು ಮಾಡುವಾಗ ನ್ಯಾಚುರಲ್ ಡೋಪಮೀನ್ ಸೆಕ್ರೆಟ್ ಆಗ್ತದೆ. ಸೊ ಆವಾಗ ಅವರಿಗೆ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಇನ್ ಡಿಲೇಯಿಂಗ್ ಪ್ರೋಗ್ರೆಷನ್. ನಾನು ಹೇಳ್ದಂಗೆ ಡಾಕ್ಟರ್, ಹಾಗೆ ನೀವು ಈ ಒಂದು ಪಾರ್ಕಿನ್ಸನ್ಸ್ ಪೇಷಂಟ್ಸ್ ಅನ್ನ ತುಂಬಾ ಜನರನ್ನ ನೋಡಿರ್ತೀರಾ. ಒಬ್ಬ ರೋಗಿ ಈ ಒಂದು ರೋಗಕ್ಕೆ ತುತ್ತಾದ್ರೆ ಅದ ನಂತರ ಅವರಲ್ಲಿ ಚೇತರಿಕೆಯನ್ನ ಕಂಡುಕೊಳ್ಳುವಾಗ ಅವರ ಒಂದು ಧೈರ್ಯ, ಅವರ ಒಂದು ಕಾನ್ಫಿಡೆನ್ಸ್ ಏನು ಹೇಳ್ತೇವೆ, ಇದರಿಂದ ಏನಾದ್ರೂ ಅವರು ಸ್ವಲ್ಪ ಚೇತರಿಕೆ ಕಂಡದ್ದು ನಿಮ್ಗೆ ಕಂಡು ಬಂದಿದ್ಯಾ? ಹೌದು, ಪೇಷಂಟ್ ಅಲ್ಲಿ ಇದು ಥೆರಪಿ ಆದ್ಮೇಲೆ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳುವಾಗ, ಅವರೇ ಕೆಲಸ ಮಾಡುವಾಗ ಅವರಿಗೆ ತುಂಬಾ ಖುಷಿ ಆಗ್ತದೆ. ಸೊ ಚೇತರಿಸ್ಕೋತಾರೆ. ಈಗ ಅಡ್ವಾನ್ಸ್ ಥೆರಪಿ ಎಲ್ಲ ಕೊಟ್ಟ ಮೇಲೆ ಒಂದು ಪೇಷಂಟ್ ಅದು ಟ್ರೆಕ್ಕಿಂಗು ಸಹ ಹೋದ್ರು. ಅದ್ರ ಮುಂಚೆ ಅವರು ವೀಲ್ ಚೇರ್ ಅಲ್ಲಿ ಬಂದದ್ದು, ಅವರು ಟ್ರೀಟ್ಮೆಂಟ್ ತಗೊಂಡ ಮೇಲೆ ಟ್ರೆಕ್ಕಿಂಗು ಸಹ ಹೋದ್ರು. ಸೊ ಅವಾಗ ಅಂದೆ ಅಷ್ಟು ವಿ ಹ್ಯಾವ್ ನಾಟ್ ಡನ್ ಇಟ್ ಟು ಡೂ ಅಟ್ ದಟ್ ಎಕ್ಸ್ಟ್ರೀಮ್ ಸ್ಟೇಜ್ ಇದು ಮಾಡ್ಲಿಕ್ಕಲ್ಲ, ಬಟ್ ಎಲ್ಲ ಕೆಲಸ ಮಾಡ್ಲಿಕ್ಕೆ. ನಾಟ್ ಓನ್ಲಿ ದಟ್, ನಾನು ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಅವ್ರ ಆಫೀಸ್ ಕೆಲಸ ಅವರೇ ಹೋಗಿ ಈಗ ಅವರೇ ದುಡಿಮೆ ಮಾಡ್ತಾ ಇದ್ದಾರೆ. ಸೊ ದುಡಿಮೆಗೆ ಇದಕ್ಕೆಲ್ಲ ಹೆಲ್ಪ್ ಆಗಿರೋದು. ಅಂದ್ರೆ ನಮ್ಮ ಮನೋಧೈರ್ಯ ಕೂಡ ಇದಕ್ಕೆ ಒಂದು ಪೂರಕವಾಗಿ ನಿಲ್ತದೆ. ನಾವು ಎಷ್ಟು ಧೈರ್ಯದಿಂದ ಇರ್ತೇವೆ, ನಮ್ಮ ಒಂದು ಆತ್ಮವಿಶ್ವಾಸ ಇದನ್ನ ಸ್ವಲ್ಪ ಮಟ್ಟದಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಹಕಾರಿ ಆಗ್ತದೆ. ಹಾಗಿರುವಾಗ ಡಾಕ್ಟರ್, ಈ ಒಂದು ಪಾರ್ಕಿನ್ಸನ್ ಕಾಯಿಲೆ ಬಗ್ಗೆ ನಿಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸಮಾಜದಲ್ಲಿ ಜಾಗೃತಿಯ ಕಾರ್ಯಕ್ರಮಗಳು ಕಮ್ಮಿ ಇದೆ. ಹಾಗಿರುವಾಗ ಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯಕ್ರಮಗಳು ಏನಾದ್ರೂ ನಡೀತಾ ಇದೆಯಾ ನಮ್ಮ ಸಮಾಜದಲ್ಲಿ? ಈಗ ನಮ್ದು ಸರ್ಕಾರ, ಗವರ್ಮೆಂಟ್ ಆಫ್ ಇಂಡಿಯಾ ಪ್ಲಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಪ್ಲಸ್ ನಿಮಾನ್ಸ್ ವತಿಯಿಂದ ಈಗ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ನಾನು ಹೇಳ್ದಂಗೆ, ಈ ಡಿಜನರೇಟಿವ್ ಡಿಸೀಸಸ್, ಎಸ್ಪೆಷಲಿ ನ್ಯೂರಲಾಜಿಕಲ್ ಡಿಸೀಸಸ್, ಈಗ ಇನ್ಫೆಕ್ಷಸ್ ಡಿಸೀಸ್ ಎಲ್ಲ ಇನ್ಫೆಕ್ಷನ್ ಇಂದ ಬರೋದೆಲ್ಲ ಕಂಟ್ರೋಲ್ ಒಳ್ಳೆ ಬಂದಿದೆ. ಎರಡನೇದು ಹಾರ್ಟ್ ಬಗ್ಗೆ ಮತ್ತೆ ಹಾರ್ಟ್ ಡಿಸೀಸಸ್, ಅದು ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಅದ್ರ ಬಗ್ಗೆನೂ ಮಾಹಿತಿ ಜಾಸ್ತಿ ಆಗಿದೆ ಜನಕ್ಕೆ ಇದೆ. ಸೊ ನ್ಯೂರಲಾಜಿಕಲ್ ಡಿಸೀಸ್ ಬಗ್ಗೆ ಮಾಹಿತಿ ಜಾಸ್ತಿ ಇಲ್ಲ, ಎಸ್ಪೆಷಲಿ ಪಾರ್ಕಿನ್ಸನ್ಸ್ ಡಿಸೀಸ್ ಅಥವಾ ಸ್ಟ್ರೋಕ್ ಇರ್ಬೋದು ಅಥವಾ ಎಪಿಲೆಪ್ಸಿ ಇರ್ಬೋದು, ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಇದ್ರ ಬಗ್ಗೆ ಈಗ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಪ್ರೋಗ್ರಾಮ್ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಕರ್ನಾಟಕದಿಂದ ಸ್ಟಾರ್ಟ್ ಆಗಿದೆ. ಅದು ಒಂದೇ ಅಲ್ಲ, IMA ವತಿಯಿಂದ ಅಥವಾ ಬೇರೆ ನ್ಯೂರಲಾಜಿಕಲ್ ಸೊಸೈಟಿಯಿಂದನೂ ಇದ್ರದ್ದು ಬಗ್ಗೆ ಮಾಹಿತಿ ಜಾಸ್ತಿ ಕೊಡ್ಲಿಕ್ಕೆ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಮುಂದಕ್ಕೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ಸಪೋರ್ಟ್ನು ಬರಬಹುದು ಅಂತ ಭಾವಿಸ್ತೇನೆ. ಹಾಗಿರುವಾಗ ಈ ಒಂದು ಸಮಾಜದಲ್ಲಿ ಜಾಗೃತಿಯನ್ನು ತಗೊಂಡ ನಂತರ ಜನರು ಯಾವ ರೀತಿಯಲ್ಲಿ ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತೀರಾ ನೀವು? ಯಾವುದೇ ಕಾಯಿಲೆ ಇರುವಾಗ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು ಫಸ್ಟ್ ಸ್ಟೆಪ್. ಸೊ ಒಬ್ಬನಿಗೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗುವಾಗ ಅದ್ರ ಯಾಕೆ ಬಂತು, ಹೇಗೆ ಬಂತು, ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡಬಹುದು, ಅದು ಮಾಡುವಾಗ ಫಸ್ಟ್ ಕಾನ್ಫಿಡೆನ್ಸ್ ಬರ್ತದೆ. ಎರಡನೇದು ಅದರದ್ದು ಟ್ರೀಟ್ಮೆಂಟ್ ಏನುಂಟು, ಎಲ್ಲಿ ನಾನು ಹೋಗ್ಬಹುದು, ಎಲ್ಲಿ ನಾನು ಚೆನ್ನಾಗಿ ಮಾಡ್ಬೋದು, ಅದಿರುವಾಗ ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಕೊಡ್ಬಹುದು. ಅಂದ್ರೆ ಒಂದು ಕಾಯಿಲೆ ಬಗ್ಗೆ ಗೊತ್ತಿಲ್ಲದೆ ತಪ್ಪು ಸುದ್ದಿಗಳನ್ನ, ಸುಳ್ಳು ಸುದ್ದಿಗಳನ್ನ ಹಬ್ಬುದಕ್ಕಿಂತ ಗೊತ್ತಿರುವ ಕಾಯಿಲೆ ಬಗ್ಗೆ ಸ್ವಲ್ಪ ಜಾಗೃತಿಯನ್ನ ಇನ್ನಷ್ಟು ಗೊತ್ತಿರುವವರಿಗೆ ಸ್ವಲ್ಪ ಹೇಳುವಂತದ್ದು ಒಳ್ಳೇದಾಗಿರ್ತದೆ. ಅದರಿಂದ ಏನಾದ್ರೂ ಸುಧಾರಣೆಯನ್ನ ಕಾಣ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ. ಹಾಗಿರುವಾಗ ಒಬ್ಬ ವೈದ್ಯರಾಗಿ ನಮ್ಮ ಜನರಿಗೆ ನೀವೊಂದು ಸಲಹೆಯನ್ನ ಕೊಡುವುದಾದ್ರೆ ನಿಮ್ಮ ಮೆಸೇಜ್ ಅನ್ನ ಏನ್ ಕೊಡ್ಲಿಕ್ಕೆ ಬಯಸ್ತೀರಾ? ಸೊ ಪಾರ್ಕಿನ್ಸನ್ಸ್ ಡಿಸೀಸ್ ಡಿಜನರೇಟಿವ್ ಕಾಯಿಲೆ ಇದ್ರೂ ಸಹ ಅದರದ್ದು ಟ್ರೀಟ್ಮೆಂಟ್ಸ್ ಬೋತ್ ಮೆಡಿಕಲ್ ಆ್ಯಂಡ್ ಅಡ್ವಾನ್ಸ್ ಥೆರಪಿ, ಎಸ್ಪೆಷಲಿ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಥೆರಪಿ ಇಂದ ನಾವು ಅವ್ರನ್ನ ಸಿಂಪ್ಟಮ್ಸ್ ಫ್ರೀ ಮಾಡಬಹುದು, ಪ್ಲಸ್ ಸೊಸೈಟಿಯಲ್ಲಿ ಅವರಾಗೆ ಅವ್ರ ಪಾಡಿಗೆ ಕೆಲಸ ಮಾಡುವಂಥ ಸ್ಥಿತಿಗೆ ತರಬಹುದು. ಸೊ ಬೇಜಾರು ಮಾಡ್ಕೊಳ್ಳೋದು ಅಥವಾ ನನಗೆ ಈ ಥರ ಕಾಯಿಲೆ ಬಂತು ಅಂತ ಹೇಳಿ ಕೂತ್ಕೊಳ್ಳೋವಂಥದ್ದಲ್ಲ. ಟ್ರೀಟ್ಮೆಂಟ್, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಗುಡ್ ಕ್ವಾಲಿಟಿ ಆಫ್ ಲೈಫ್ನ ನಾವು ಮೇಂಟೈನ್ ಮಾಡುವಂಥದ್ದು.
ಸೊ ಡಾಕ್ಟರ್, ನಿಮ್ಮ ಸಲಹೆಯ ಪ್ರಕಾರ ಒಂದು ಮನೋಸ್ಥೈರ್ಯವನ್ನ ಹೊಂದಿರಬೇಕು, ಹಾಗೆ ಜನರಲ್ಲಿ ಜಾಗೃತಿ ಇರಬೇಕು, ಕಾಯಿಲೆ ಬಗ್ಗೆ ಹೆದರದೆ ಅವರು ಒಂದು ಧೈರ್ಯದಿಂದ ಮುನ್ನುಗ್ಗಿದ್ರೆ ಅವರು ಏನೋ ಒಂದು ಕಂಟ್ರೋಲ್ ಮಾಡಿಕೊಂಡು ಪಾರ್ಕಿನ್ಸನ್ ಕಾಯಿಲೆಗೆ ಒಂದು ಇದನ್ನ ತಗೊಳ್ಬೋದು ಅಂತ ಹೇಳ್ತೀರಾ. ಸೊ ಧೈರ್ಯ ಕೂಡ ಮುಖ್ಯ ಆಗಿರ್ತದೆ, ಹಾಗೆ ವೈದ್ಯರ ಸಲಹೆಯ ಪ್ರಕಾರ ಅವರು ಟ್ರೀಟ್ಮೆಂಟ್ ಅನ್ನ ಅನುಸರಿಸಬೇಕಾಗ್ತದೆ. ಸೊ ಈ ಎಲ್ಲ ಮಾಹಿತಿಯನ್ನ ಕೊಟ್ಟು ಚಿಕಿತ್ಸೆಯ ಬಗ್ಗೆ ಕೂಡ ನಮ್ಮ ಜನರಿಗೆ ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವೈದ್ಯೋ ನಾರಾಯಣ ಹರಿ